ಸಮಯ ಎನ್ನುವುದು ನಮ್ಮ ಕೈಯಲ್ಲಿ ಹಿಡಿಯಲಾಗದ ಮರಳು. ನಮಗೆಲ್ಲರಿಗೂ ದಿನಕ್ಕೆ ಸಿಗುವುದು ಕೇವಲ 24 ಗಂಟೆಗಳು ಮಾತ್ರ. ಆದರೆ ಯೋಚನೆ ಮಾಡಿ, ಕೆಲವರು ಅದೇ 24 ಗಂಟೆಗಳಲ್ಲಿ ಇಡೀ ಜಗತ್ತನ್ನೇ ಬದಲಾಯಿಸುವಷ್ಟು ಕೆಲಸಗಳನ್ನು ಹೇಗೆ ಮಾಡುತ್ತಾರೆ? ಇನ್ನು ಕೆಲವರು ಅದೇ ಸಮಯವಿದ್ದರೂ ದಿನದ ಕೊನೆಯಲ್ಲಿ ಏನನ್ನೂ ಮಾಡಲು ಸಾಧ್ಯವಾಗದೆ ಏಕೆ ಸುಸ್ತಾಗುತ್ತಾರೆ? ನಾವು ದಿನವಿಡೀ ಗಡಿಯಾರದ ಮುಳ್ಳುಗಳ ಹಿಂದೆ ಓಡುತ್ತಿದ್ದೇವೆ, ಆದರೆ ನಮ್ಮಲ್ಲಿರುವ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ಮರೆತುಬಿಟ್ಟಿದ್ದೇವೆ. ಬನ್ನಿ, ಇವತ್ತಿನ ಈ ಸುದೀರ್ಘ ಚಿಂತನೆಯಲ್ಲಿ ನಮ್ಮ ಜೀವನದ ಅತ್ಯಮೂಲ್ಯವಾದ ಶಕ್ತಿಯನ್ನು ಹೇಗೆ ಮರಳಿ ಪಡೆಯುವುದು ಮತ್ತು ಅದನ್ನು ಹೇಗೆ ಸರಿಯಾಗಿ ನಿರ್ವಹಿಸುವುದು ಎಂಬುದನ್ನು ಹಂತ ಹಂತವಾಗಿ ಅರ್ಥಮಾಡಿಕೊಳ್ಳೋಣ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ದೊಡ್ಡ ಟೈಮ್ ಟೇಬಲ್ ಮಾಡಿಕೊಳ್ಳುತ್ತಾರೆ. ಕ್ಯಾಲೆಂಡರ್ನಲ್ಲಿ ಪ್ರತಿ ಗಂಟೆಗೂ ಒಂದೊಂದು ಕೆಲಸವನ್ನು ಬರೆದಿಡುತ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಈ ಕೆಲಸ ಮಾಡಬೇಕು, 9 ಗಂಟೆಗೆ ಮತ್ತೊಂದು ಕೆಲಸ ಮಾಡಬೇಕು, 10 ಗಂಟೆಗೆ ಬೇರೆ ಕೆಲಸ ಮಾಡಬೇಕು ಎಂದು ಇಡೀ ದಿನದ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಆರಂಭದಲ್ಲಿ ಇದೆಲ್ಲವೂ ಅತ್ಯಂತ ವ್ಯವಸ್ಥಿತವಾಗಿ ಕಾಣಿಸುತ್ತದೆ. ಇಡೀ ದಿನ ನಮ್ಮ ನಿಯಂತ್ರಣದಲ್ಲಿದೆ ಎಂಬ ಭ್ರಮೆ ನಮ್ಮಲ್ಲಿ ಮೂಡುತ್ತದೆ. ಆದರೆ ನಿಜವಾದ ತೊಂದರೆ ಎಲ್ಲಿ ಶುರುವಾಗುತ್ತದೆ ಗೊತ್ತೇ? ನಮ್ಮ ಟೈಮ್ ಟೇಬಲ್ ಅತ್ಯಂತ ನಿಖರವಾಗಿರುತ್ತದೆ, ಆದರೆ ನಮ್ಮ ಶರೀರ ಮತ್ತು ಮನಸ್ಸಿನ ಶಕ್ತಿ ಮಾತ್ರ ಅದಕ್ಕೆ ಸಾಥ್ ನೀಡುವುದಿಲ್ಲ. ಗಡಿಯಾರವು ಈಗ ಓದುವ ಸಮಯ ಎಂದು ತೋರಿಸುತ್ತಿರುತ್ತದೆ, ಆದರೆ ನಮ್ಮ ಮೆದುಳು ಮಾತ್ರ ಈಗ ಏನೂ ಅರ್ಥವಾಗುತ್ತಿಲ್ಲ ಎಂದು ಮೌನವಾಗಿ ಕುಳಿತುಬಿಡುತ್ತದೆ. ಇದೇ ಕಾರಣಕ್ಕಾಗಿ ನಾವು ಅತ್ಯಂತ ಶ್ರದ್ಧೆಯಿಂದ ಸಿದ್ಧಪಡಿಸಿದ ದಿನದ ಯೋಜನೆಯು ಕೂಡ ಕೇವಲ 2 ದಿನಗಳ ನಂತರ ಧೂಳಿನಲ್ಲಿ ಕರಗಿ ಹೋಗುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸುಲಭವಾದ ಉದಾಹರಣೆಯನ್ನು ನೋಡೋಣ. ನಿಮ್ಮ ಬಳಿ ಅತ್ಯುತ್ತಮವಾದ ಒಂದು ಮೋಟಾರ್ ಬೈಕ್ ಇದೆ ಎಂದು ಕಲ್ಪಿಸಿಕೊಳ್ಳಿ. ಆ ಬೈಕ್ ಅನ್ನು ಓಡಿಸಲು ನಿಮ್ಮ ಬಳಿ ಸಾಕಷ್ಟು ಸಮಯವೂ ಇದೆ, ಅತ್ಯುತ್ತಮವಾದ ರಸ್ತೆಯೂ ಇದೆ. ಆದರೆ ಯೋಚನೆ ಮಾಡಿ, ಆ ಬೈಕಿನ ಟ್ಯಾಂಕ್ನಲ್ಲಿ ಪೆಟ್ರೋಲ್ ಇಲ್ಲದಿದ್ದರೆ ಆ ಬೈಕ್ 1 ಇಂಚಾದರೂ ಮುಂದೆ ಚಲಿಸಲು ಸಾಧ್ಯವೇ? ಖಂಡಿತ ಇಲ್ಲ. ನಿಖರವಾಗಿ ಇದೇ ಪರಿಸ್ಥಿತಿ ನಮ್ಮ ಮೆದುಳಿನದ್ದು ಆಗಿರುತ್ತದೆ. ಕೇವಲ ಕೈಯಲ್ಲಿ ಸಮಯವಿದೆ ಎಂದ ಮಾತ್ರಕ್ಕೆ ಯಾವುದೇ ಕೆಲಸಗಳು ಪೂರ್ಣಗೊಳ್ಳುವುದಿಲ್ಲ. ಕೆಲಸಗಳು ಯಶಸ್ವಿಯಾಗಬೇಕಾದರೆ ನಮ್ಮ ಮೆದುಳಿನೊಳಗೆ ಶಕ್ತಿ ಇರಬೇಕಾಗುತ್ತದೆ. ಅದಕ್ಕಾಗಿಯೇ ನಾವು ಕೇವಲ ಸಮಯದ ಕಡೆಗೆ ಗಮನ ಹರಿಸಿದರೆ ಸಾಲದು, ಮೊದಲು ನಮ್ಮ ಶಕ್ತಿಯ ಮಟ್ಟವನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಗಮನಿಸಿ, ಪ್ರತಿಯೊಬ್ಬ ಮನುಷ್ಯನ ಮೆದುಳು ಇಡೀ ದಿನ ಒಂದೇ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಪ್ರತಿ ಗಂಟೆಯಲ್ಲೂ ನಮ್ಮಲ್ಲಿ ಒಂದೇ ರೀತಿಯ ಶಕ್ತಿ ಇರುತ್ತದೆ ಎಂದು ಭಾವಿಸುವುದು ತಪ್ಪು. ಕೆಲವೊಮ್ಮೆ ನಮ್ಮ ಮೆದುಳು ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತದೆ, ಇನ್ನು ಕೆಲವೊಮ್ಮೆ ಅತ್ಯಂತ ನಿಧಾನವಾಗಿ ಚಲಿಸುತ್ತದೆ. ಕೆಲವೊಮ್ಮೆ ಹೊಸ ಹೊಸ ಆಲೋಚನೆಗಳು ತಾವಾಗಿಯೇ ಒಮ್ಮೆಗೆ ಹರಿದು ಬರುತ್ತವೆ. ಇನ್ನು ಕೆಲವು ಸಮಯದಲ್ಲಿ ಅತ್ಯಂತ ಸರಳವಾದ ಪ್ರಶ್ನೆಗೂ ಉತ್ತರ ಹುಡುಕುವುದು ನಮಗೆ ಕಷ್ಟವಾಗಿ ಬಿಡುತ್ತದೆ. ನಿಮಗೆ ಆಶ್ಚರ್ಯವಾಗಬಹುದು, ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವು ದಿನಗಳಲ್ಲಿ ನಾವು ಕೇವಲ 1 ಗಂಟೆಯಲ್ಲಿ ಮಾಡುವಷ್ಟು ಕೆಲಸವನ್ನು ಬೇರೆ ದಿನಗಳಲ್ಲಿ 4 ಗಂಟೆಗಳ ಕಾಲ ಕುಳಿತರೂ ಮಾಡಲು ಸಾಧ್ಯವಾಗುವುದಿಲ್ಲ. ಸಮಯ 2 ದಿನಗಳಲ್ಲೂ ಒಂದೇ ಆಗಿತ್ತು, ಆದರೆ ನಮ್ಮಲ್ಲಿದ್ದ ಶಕ್ತಿಯ ಮಟ್ಟ ಮಾತ್ರ ವಿಭಿನ್ನವಾಗಿತ್ತು. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನೀವು ಒಂದು ದೊಡ್ಡ ಪಜಲ್ ಅಥವಾ ಜಟಿಲವಾದ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಎಂದು ಯೋಚನೆ ಮಾಡಿ. ನಿಮಗೆ ವಿಪರೀತ ನಿದ್ರೆ ಬರುತ್ತಿರುವಾಗ ನೀವು ಆ ಕೆಲಸವನ್ನು ಮಾಡಲು ಇಷ್ಟಪಡುತ್ತೀರಾ? ಖಂಡಿತ ಇಲ್ಲ. ಆ ಸಮಯದಲ್ಲಿ ನಾವು ಮೊದಲು ವಿಶ್ರಾಂತಿ ಪಡೆದು ಮನಸ್ಸನ್ನು ಫ್ರೆಶ್ ಮಾಡಿಕೊಂಡು ಆ ಪಜಲ್ ಅನ್ನು ಬಿಡಿಸಲು ಬಯಸುತ್ತೇವೆ. ಏಕೆಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ, ಪ್ರಶಾಂತವಾದ ಮೆದುಳು ಯಾವುದೇ ಜಟಿಲವಾದ ಕೆಲಸವನ್ನು ಅತ್ಯಂತ ಸುಲಭವಾಗಿ ಮತ್ತು ಬೇಗನೆ ಅರ್ಥಮಾಡಿಕೊಳ್ಳುತ್ತದೆ. ಈ ನಿಯಮವು ನಮ್ಮ ಜೀವನದ ಪ್ರತಿಯೊಂದು ಪ್ರಮುಖ ಕೆಲಸಕ್ಕೂ ಅನ್ವಯಿಸುತ್ತದೆ. ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತಿದ್ದಾರೆ ಗೊತ್ತೇ? ತಮಗೆ ಅತ್ಯಂತ ಸುಲಭವಾದ ಕೆಲಸದಿಂದ ದಿನವನ್ನು ಆರಂಭಿಸುತ್ತಾರೆ. ಬೆಳಿಗ್ಗೆ ಕಣ್ಣು ಬಿಡುತ್ತಿದ್ದಂತೆಯೇ ಮೊಬೈಲ್ ಫೋನ್ ತೆಗೆದುಕೊಂಡು ನೋಡುವುದು, ಸಾಮಾಜಿಕ ಜಾಲತಾಣಗಳನ್ನು ಸ್ಕ್ರಾಲ್ ಮಾಡುವುದು, ಇಮೇಲ್ ನೋಡುವುದು ಅಥವಾ ವಾಟ್ಸಾಪ್ ಸಂದೇಶಗಳನ್ನು ಪರಿಶೀಲಿಸುವುದು ನಮ್ಮ ಮೊದಲ ಕೆಲಸವಾಗಿರುತ್ತದೆ. ಮೊದಲು ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿಬಿಡೋಣ, ಆಮೇಲೆ ದೊಡ್ಡ ಕೆಲಸ ಕೈಗೆತ್ತಿಕೊಳ್ಳೋಣ ಎಂದು ನಾವು ಯೋಚಿಸುತ್ತೇವೆ. ಆದರೆ ಗಮನಿಸಿ, ನಿಮ್ಮ ಮೆದುಳಿನಲ್ಲಿದ್ದ ಅತ್ಯಂತ ಶುದ್ಧವಾದ ಮತ್ತು ಶಕ್ತಿಯುತವಾದ ಬೆಳಗಿನ ಶಕ್ತಿಯು ಈ ಸಣ್ಣ ಪುಟ್ಟ ವಿಷಯಗಳಲ್ಲೇ ಸಂಪೂರ್ಣವಾಗಿ ಖಾಲಿಯಾಗಿ ಬಿಡುತ್ತದೆ. ಯಾವಾಗ ನಾವು ನಿಜವಾದ ಕಠಿಣವಾದ ಕೆಲಸವನ್ನು ಮಾಡಲು ಕುಳಿತುಕೊಳ್ಳುತ್ತೇವೆಯೋ ಆಗ ನಮ್ಮ ಮೆದುಳು ಈಗಾಗಲೇ ದಣಿದಿರುತ್ತದೆ. ಆ ಸಮಯದಲ್ಲಿ ಅತ್ಯಂತ ಸರಳವಾದ ಕೆಲಸವೂ ಸಹ ನಮಗೆ ಭಾರವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ನಿಮಗೆ ಆಶ್ಚರ್ಯವಾಗಬಹುದು, ನೀವು ನಿಮ್ಮ ಇಡೀ ದಿನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ದಿನದ ಯಾವ ಸಮಯದಲ್ಲಿ ನಿಮ್ಮ ಮೆದುಳು ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತದೆ ಎಂಬುದು ನಿಮಗೆ ಅರ್ಥವಾಗಲು ಪ್ರಾರಂಭವಾಗುತ್ತದೆ. ನೋಡಿ, ಕೆಲವರ ಮೆದುಳು ಬೆಳಿಗ್ಗೆ 7 ಗಂಟೆಗೆ ಅತ್ಯಂತ ವೇಗವಾಗಿ ಓಡುತ್ತದೆ. ಇನ್ನು ಕೆಲವರ ಮೆದುಳು ಬೆಳಿಗ್ಗೆ 10 ಗಂಟೆಗೆ ಆಕ್ಟಿವ್ ಆಗುತ್ತದೆ. ಇನ್ನು ಕೆಲವರು ಸಂಜೆಯ ಸಮಯದಲ್ಲಿ ಹೆಚ್ಚು ಚುರುಕಾಗುತ್ತಾರೆ. ಈ ನಿಯಮವು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ.
ಆದ್ದರಿಂದ ನಾವು ಬೇರೆಯವರ ದಿನಚರಿಯನ್ನು ಕುರುಡಾಗಿ ಕಾಪಿ ಮಾಡುವ ಅಗತ್ಯವಿಲ್ಲ. ನಮ್ಮದೇ ಆದ ಶಕ್ತಿಯ ನಮೂನೆಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಒಬ್ಬ ರೈತನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆ ರೈತನಿಗೆ ತನ್ನ ಹೊಲಕ್ಕೆ ಯಾವಾಗ ನೀರು ಹಾಯಿಸಬೇಕು ಎಂಬುದು ಚೆನ್ನಾಗಿ ಗೊತ್ತಿರುತ್ತದೆ. ಅವನು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಹೊಲಕ್ಕೆ ನೀರು ಹಾಯಿಸಿದರೆ ಆ ನೀರು ಬೇಗನೆ ಆವಿಯಾಗಿ ವ್ಯರ್ಥವಾಗಿ ಹೋಗುತ್ತದೆ. ಆದರೆ ಅದೇ ರೈತ ಬೆಳಿಗ್ಗೆ ಬೇಗ ಅಥವಾ ಸಂಜೆಯ ತಂಪಾದ ವಾತಾವರಣದಲ್ಲಿ ನೀರು ಹಾಯಿಸಿದರೆ ಆ ನೀರು ಮಣ್ಣಿನಲ್ಲಿ ಆಳವಾಗಿ ಇಳಿದು ಬೆಳೆಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ. ನೀರು ಅದೇ ಆಗಿದೆ, ಹೊಲವೂ ಅದೇ ಆಗಿದೆ, ಆದರೆ ಅದನ್ನು ಬಳಸಿದ ಸಮಯ ಮಾತ್ರ ಬದಲಾಯಿತು. ಹಾಗೆಯೇ ನಮ್ಮ ಕಠಿಣ ಪರಿಶ್ರಮವೂ ಸಹ ಸರಿಯಾದ ಶಕ್ತಿಯಿರುವ ಸಮಯದಲ್ಲಿ ನಡೆದರೆ ನಮಗೆ ಹೆಚ್ಚಿನ ಫಲಿತಾಂಶ ಸಿಗುತ್ತದೆ. ಈಗ ಯೋಚನೆ ಮಾಡಿ, ನಿಮ್ಮ ಮುಂದೆ 2 ಕೆಲಸಗಳಿವೆ. ಮೊದಲನೆಯದ್ದು ಗಣಿತದ ಒಂದು ಕಠಿಣವಾದ ಅಧ್ಯಾಯವನ್ನು ಓದಿ ಮುಗಿಸುವುದು. ಎರಡನೆಯದ್ದು ವಾಟ್ಸಾಪ್ ಸಂದೇಶಗಳಿಗೆ ರಿಪ್ಲೈ ಮಾಡುವುದು. ಒಂದು ವೇಳೆ ನಿಮ್ಮ ಅತ್ಯುತ್ತಮವಾದ ಬೆಳಗಿನ ಶಕ್ತಿಯನ್ನು ನೀವು ಸಂದೇಶಗಳಿಗೆ ಉತ್ತರಿಸಲು ವ್ಯರ್ಥ ಮಾಡಿದರೆ ನಂತರ ಆ ಗಣಿತದ ಅಧ್ಯಾಯವು ನಿಮಗೆ ಅತ್ಯಂತ ಕಷ್ಟಕರವಾಗಿ ಕಾಣಿಸುತ್ತದೆ. ಆದರೆ ಒಂದು ವೇಳೆ ನೀವು ಮೊದಲು ಆ ಗಣಿತದ ಅಧ್ಯಾಯವನ್ನು ಮುಗಿಸಿ ನಂತರ ನಿಧಾನವಾಗಿ ಸಂದೇಶಗಳಿಗೆ ಉತ್ತರಿಸಿದರೆ 2 ಕೆಲಸಗಳು ಅತ್ಯಂತ ಸುಲಭವಾಗಿ ಮುಗಿದು ಹೋಗುತ್ತವೆ. ಇಲ್ಲಿ ಕೆಲಸಗಳು ಬದಲಾಗಲಿಲ್ಲ, ಕೇವಲ ಅವುಗಳನ್ನು ಮಾಡಿದ ಕ್ರಮ ಮಾತ್ರ ಬದಲಾಯಿತು. ಶಕ್ತಿಯ ನಕ್ಷೆ ಅಥವಾ ಎನರ್ಜಿ ಮ್ಯಾಪಿಂಗ್ ಎಂದರೆ ಇದೇ ನೋಡಿ. ಇದಕ್ಕಾಗಿ ನಮಗೆ ಯಾವುದೇ ದುಬಾರಿ ಆಪ್ ಅಥವಾ ಯಾವುದೇ ಉಪಕರಣಗಳ ಅಗತ್ಯವಿಲ್ಲ. ಕೇವಲ ಕೆಲವು ದಿನಗಳ ಕಾಲ ನಮ್ಮ ದಿನಚರಿಯನ್ನು ನಾವೇ ಸೂಕ್ಷ್ಮವಾಗಿ ಗಮನಿಸಿದರೆ ಸಾಕು. ನಮಗೆ ಯಾವ ಸಮಯದಲ್ಲಿ ಅತ್ಯಂತ ಹೆಚ್ಚು ಏಕಾಗ್ರತೆ ಸಿಗುತ್ತದೆ, ಯಾವ ಸಮಯದಲ್ಲಿ ಓದಿದ್ದು ಬೇಗ ಅರ್ಥವಾಗುತ್ತದೆ, ಯಾವ ಸಮಯದಲ್ಲಿ ನಮ್ಮ ಬರವಣಿಗೆ ವೇಗವಾಗಿರುತ್ತದೆ ಮತ್ತು ಯಾವ ಸಮಯದಲ್ಲಿ ಹೊಸ ಆಲೋಚನೆಗಳು ತಾವಾಗಿಯೇ ಬರುತ್ತವೆ ಎಂಬುದನ್ನು ಗಮನಿಸಬೇಕು. ಹಾಗೆಯೇ ಯಾವ ಸಮಯದಲ್ಲಿ ಕೇವಲ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಮಾತ್ರ ಮನಸ್ಸಾಗುತ್ತದೆ ಎಂಬುದನ್ನು ಗುರುತಿಸಿಕೊಳ್ಳಬೇಕು. ಮೊದಲ 2 ಅಥವಾ 3 ದಿನಗಳ ಕಾಲ ನಿಮ್ಮ ದಿನಚರಿಯಲ್ಲಿ ಯಾವುದೇ ಬದಲಾವಣೆ ಮಾಡಬೇಡಿ. ಕೇವಲ ರಾತ್ರಿ ಮಲಗುವ ಮುನ್ನ ಆ ದಿನವನ್ನು ನೆನಪಿಸಿಕೊಳ್ಳಿ. ಇವತ್ತು ಯಾವ ಸಮಯದಲ್ಲಿ ನನಗೆ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಅನಿಸಿತು, ಯಾವ ಸಮಯದಲ್ಲಿ ನಾನು ಅತ್ಯಂತ ಹೆಚ್ಚು ಕೆಲಸ ಮಾಡಿದೆ ಮತ್ತು ಯಾವ ಸಮಯದಲ್ಲಿ ನನಗೆ ಪದೇ ಪದೇ ಬ್ರೇಕ್ ತೆಗೆದುಕೊಳ್ಳಬೇಕು ಅನಿಸಿತು ಎಂಬುದನ್ನು ಒಂದು ಕಾಗದದ ಮೇಲೆ ಬರೆದಿಟ್ಟುಕೊಳ್ಳಿ. ಹೀಗೆ ಮಾಡುತ್ತಾ ಹೋದರೆ ನಿಮಗೆ ನಿಮ್ಮದೇ ಆದ ಶಕ್ತಿಯ ನಕ್ಷೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಯಾವಾಗ ನಮಗೆ ನಮ್ಮ ಶಕ್ತಿಯ ನಕ್ಷೆ ಅರ್ಥವಾಗುತ್ತದೆಯೋ ಆಗ ನಾವು ಅತ್ಯಂತ ಪ್ರಮುಖವಾದ ನಿಯಮವನ್ನು ಪಾಲಿಸಬೇಕು. ಯಾವ ಸಮಯದಲ್ಲಿ ನಮ್ಮ ಮೆದುಳು ಅತ್ಯಂತ ಚುರುಕಾಗಿರುತ್ತದೆಯೋ ಆ ಸಮಯದಲ್ಲಿ ಮಾತ್ರ ನಮ್ಮ ಜೀವನದ ಅತ್ಯಂತ ಕಠಿಣವಾದ ಕೆಲಸವನ್ನು ಇಟ್ಟುಕೊಳ್ಳಬೇಕು. ನಿಮಗೆ ಕೋಡಿಂಗ್ ಕಲಿಯಬೇಕಾಗಿದ್ದರೆ, ಪರೀಕ್ಷೆಯ ತಯಾರಿ ನಡೆಸಬೇಕಾಗಿದ್ದರೆ, ಹೊಸದೊಂದು ವಿಡಿಯೋ ಸ್ಕ್ರಿಪ್ಟ್ ಬರೆಯಬೇಕಾಗಿದ್ದರೆ ಅಥವಾ ಬಿಸಿನೆಸ್ ಪ್ಲಾನ್ ಮಾಡಬೇಕಾಗಿದ್ದರೆ ನಿಮ್ಮ ಮೆದುಳು ಅತ್ಯಂತ ಪ್ರಶಾಂತವಾಗಿ ಮತ್ತು ಫ್ರೆಶ್ ಆಗಿರುವ ಸಮಯವನ್ನೇ ಆಯ್ದುಕೊಳ್ಳಿ. ಯೋಚನೆ ಮಾಡಿ, ಒಬ್ಬ ಓಟಗಾರನು ಓಟದ ಸ್ಪರ್ಧೆ ಆರಂಭವಾಗುವ ಮುನ್ನವೇ ಇಡೀ ಮೈದಾನದಲ್ಲಿ ಸುಮ್ಮನೆ ಓಡಿ ತನ್ನ ಇಡೀ ಶಕ್ತಿಯನ್ನು ವ್ಯರ್ಥ ಮಾಡಿಕೊಂಡರೆ ನಿಜವಾದ ಸ್ಪರ್ಧೆ ಆರಂಭವಾದಾಗ ಅವನು ಗೆಲ್ಲಲು ಸಾಧ್ಯವೇ? ಖಂಡಿತ ಇಲ್ಲ. ಸ್ಪರ್ಧೆ ಮುಗಿಯುವಷ್ಟರಲ್ಲಿ ಅವನ ದೇಹದಲ್ಲಿ ಶಕ್ತಿಯೇ ಇರುವುದಿಲ್ಲ. ಇದೇ ತಪ್ಪನ್ನು ನಾವು ಪ್ರತಿದಿನ ಮಾಡುತ್ತಿದ್ದೇವೆ. ನಮ್ಮ ಅತ್ಯುತ್ತಮವಾದ ಬೆಳಗಿನ ಶಕ್ತಿಯನ್ನು ಸಣ್ಣ ಪುಟ್ಟ ವಿಷಯಗಳಲ್ಲೇ ಖಾಲಿ ಮಾಡಿ ನಂತರ ನಮ್ಮಲ್ಲಿ ಕೆಲಸ ಮಾಡಲು ಯಾವುದೇ ಪ್ರೇರಣೆ ಅಥವಾ ಮೋಟಿವೇಶನ್ ಇಲ್ಲ ಎಂದು ಬೇಸರಪಡುತ್ತೇವೆ. ಇಲ್ಲಿ ಮೋಟಿವೇಶನ್ ಕೊರತೆ ಇರುವುದಿಲ್ಲ, ಬದಲಿಗೆ ನಮ್ಮ ಶಕ್ತಿಯ ಯೋಜನೆಯಲ್ಲಿ ದೋಷವಿರುತ್ತದೆ. ಸಾಮಾನ್ಯವಾಗಿ ಮಧ್ಯಾಹ್ನದ ಊಟದ ನಂತರ ಹೆಚ್ಚಿನ ಜನರಿಗೆ ಕೊಂಚ ಆಲಸ್ಯ ಕಾಡುವುದು ಸಹಜ. ಕಣ್ಣುಗಳು ಭಾರವಾಗುತ್ತವೆ, ಮೆದುಳು ನಿಧಾನವಾಗುತ್ತದೆ. ಇಂತಹ ಸಮಯದಲ್ಲಿ ನಾವು ನಮ್ಮನ್ನು ಬಲವಂತಪಡಿಸಿ ಕಠಿಣವಾದ ಪುಸ್ತಕವನ್ನು ಓದಲು ಕುಳಿತರೆ 10 ಬಾರಿ ಓದಿದರೂ ಒಂದು ಸಾಲು ತಲೆಗೆ ಹೋಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಇಮೇಲ್ ಪರಿಶೀಲಿಸುವುದು, ಹಳೆಯ ನೋಟ್ಸ್ ಜೋಡಿಸುವುದು, ಫೈಲ್ಗಳಿಗೆ ಹೆಸರಿಡುವುದು ಅಥವಾ ಸಣ್ಣಪುಟ್ಟ ಫೋನ್ ಕರೆಗಳನ್ನು ಮಾಡುವುದರಿಂದ ನಮ್ಮ ಶಕ್ತಿಯು ಉಳಿಯುತ್ತದೆ ಮತ್ತು ಸಣ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಮೊಬೈಲ್ ಫೋನಿನ ಬ್ಯಾಟರಿ 100% ಚಾರ್ಜ್ ಆಗಿದೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಮೊದಲು ಫ್ಲಾಶ್ ಲೈಟ್ ಆನ್ ಮಾಡಿ ಬ್ಯಾಟರಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡುತ್ತೀರಾ ಅಥವಾ ಅತ್ಯಂತ ಪ್ರಮುಖವಾದ ಕರೆಗಳನ್ನು ಮಾಡಲು ಆ ಬ್ಯಾಟರಿಯನ್ನು ಬಳಸುತ್ತೀರಾ? ಪ್ರತಿಯೊಬ್ಬ ವಿವೇಚನಾಶೀಲ ವ್ಯಕ್ತಿಯೂ ಸಹ ಮೊದಲು ಅಗತ್ಯವಿರುವ ಕೆಲಸಗಳಿಗೆ ಬ್ಯಾಟರಿ ಬಳಸುತ್ತಾನೆ, ಏಕೆಂದರೆ ಬ್ಯಾಟರಿ ಸೀಮಿತವಾಗಿದೆ ಎಂಬುದು ಅವನಿಗೆ ತಿಳಿದಿರುತ್ತದೆ. ನಮ್ಮ ದಿನನಿತ್ಯದ ಶಕ್ತಿಯೂ ಸಹ ಇಂತಹ ಬ್ಯಾಟರಿಯಂತೆಯೇ ಸೀಮಿತವಾಗಿರುತ್ತದೆ. ಬೆಳಿಗ್ಗೆ ಎದ್ದಾಗ ಬ್ಯಾಟರಿ ಫುಲ್ ಇರುತ್ತದೆ, ರಾತ್ರಿಯಾಗುತ್ತಿದ್ದಂತೆ ಅದು ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ಬೆಳಿಗ್ಗೆ ಶಕ್ತಿ ಹೆಚ್ಚಿದ್ದಾಗ ಅತ್ಯಂತ ಪ್ರಮುಖವಾದ ಕೆಲಸವನ್ನು ಮಾಡುವುದು ಬುದ್ಧಿವಂತಿಕೆ. ಸ್ನೇಹಿತರೆ, ಕೆಲವೊಮ್ಮೆ ನಾವು ಇಡೀ ದಿನ ಅತ್ಯಂತ ಬ್ಯೂಸಿಯಾಗಿದ್ದೆವು ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ಯಾರಾದರೂ ಬಂದು ಇವತ್ತಿನ ದಿನದ ಅತ್ಯಂತ ಪ್ರಮುಖವಾದ ಕೆಲಸ ಪೂರ್ಣಗೊಂಡಿದೆಯೇ ಎಂದು ಕೇಳಿದರೆ ನಮ್ಮ ಉತ್ತರ ಇಲ್ಲ ಎಂದೇ ಇರುತ್ತದೆ. ಇದರರ್ಥ ಬ್ಯೂಸಿಯಾಗಿರುವುದು ಮತ್ತು ಪ್ರೊಡಕ್ಟಿವ್ ಆಗಿರುವುದು ಇವೆರಡೂ ಸಂಪೂರ್ಣವಾಗಿ ವಿಭಿನ್ನವಾದ ವಿಷಯಗಳು. ಬ್ಯೂಸಿಯಾಗಿರುವ ವ್ಯಕ್ತಿ ಇಡೀ ದಿನ ಸಣ್ಣ ಪುಟ್ಟ ಕೆಲಸಗಳಲ್ಲೇ ಕಾಲ ಕಳೆಯುತ್ತಾನೆ.
ಆದರೆ ಪ್ರೊಡಕ್ಟಿವ್ ಆಗಿರುವ ವ್ಯಕ್ತಿ ಸರಿಯಾದ ಶಕ್ತಿ ಇರುವ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಿ ಮುಗಿಸುತ್ತಾನೆ. ನಮ್ಮ ದಿನದ ಪ್ರತಿಯೊಂದು ನಿಮಿಷವನ್ನು ಯಾವುದಾದರೊಂದು ಕೆಲಸದಿಂದ ತುಂಬಿಸುವ ಅಗತ್ಯವಿಲ್ಲ. ಕೆಲವೊಮ್ಮೆ ಸುಮ್ಮನೆ ಖಾಲಿ ಕುಳಿತುಕೊಳ್ಳುವುದು ಕೂಡ ನಮ್ಮ ಮೆದುಳಿಗೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ಯಾವಾಗ ನಮ್ಮ ಮೆದುಳಿಗೆ ವಿಶ್ರಾಂತಿ ಸಿಗುತ್ತದೆಯೋ ಆಗ ಅದು ಮುಂದಿನ ಕಠಿಣ ಕೆಲಸಕ್ಕೆ ಸಜ್ಜಾಗುತ್ತದೆ. ಒಂದು ವೇಳೆ ನಾವು ಯಾವುದೇ ಬಿಡುವಿಲ್ಲದೆ ದಿನವಿಡೀ ನಮ್ಮನ್ನು ನಾವೇ ದೂಡುತ್ತಾ ಹೋದರೆ ಸಂಜೆಯಾಗುವಷ್ಟರಲ್ಲಿ ಅತ್ಯಂತ ಸರಳವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೂಡ ನಮಗೆ ಭಾರವಾಗಿ ಪರಿಣಮಿಸುತ್ತದೆ. ಚಿಕ್ಕದೊಂದು ಕಥೆಯನ್ನು ಯೋಚನೆ ಮಾಡಿ. ಇಬ್ಬರು ಮಕ್ಕಳು ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಮೊದಲನೆಯ ಮಗು ಸ್ಪರ್ಧೆ ಆರಂಭವಾಗುವ ಮುನ್ನವೇ ತನ್ನಲ್ಲಿದ್ದ ಎಲ್ಲಾ ಬಣ್ಣಗಳನ್ನು ಬೇರೆ ಬೇರೆ ಕಾಗದದ ಮೇಲೆ ಹಚ್ಚಿ ವ್ಯರ್ಥ ಮಾಡಿಕೊಂಡಿತು. ಆದರೆ ಎರಡನೆಯ ಮಗು ತನ್ನ ಬಣ್ಣಗಳನ್ನು ಉಳಿಸಿಕೊಂಡು ನೇರವಾಗಿ ಅಂತಿಮ ಚಿತ್ರದ ಮೇಲೆಯೇ ಬಳಸಿತು. ಈಗ ನೀವೇ ಹೇಳಿ, ಯಾರ ಚಿತ್ರ ಅತ್ಯಂತ ಸುಂದರವಾಗಿ ಮೂಡಿಬರುತ್ತದೆ? ಯಾರು ತನ್ನ ಬಣ್ಣ ಮತ್ತು ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಬಳಸಿದರೋ ಅವರ ಚಿತ್ರವೇ ಸುಂದರವಾಗುತ್ತದೆ. ಇದೇ ನಿಯಮ ನಮ್ಮ ಶಕ್ತಿಗೂ ಅನ್ವಯಿಸುತ್ತದೆ. ಶಕ್ತಿಯ ನಕ್ಷೆಯು ನಮ್ಮನ್ನು ನಿಧಾನವಾಗಿಸುವುದಿಲ್ಲ, ಬದಲಿಗೆ ನಮ್ಮನ್ನು ಹೆಚ್ಚು ಸ್ಮಾರ್ಟ್ ಆಗಿಸುತ್ತದೆ. ಏಕೆಂದರೆ ಇದರಲ್ಲಿ ನಾವು ಹೆಚ್ಚು ಶ್ರಮಪಡುವುದಿಲ್ಲ, ಬದಲಿಗೆ ಸರಿಯಾದ ಸಮಯದಲ್ಲಿ ಶ್ರಮಪಡುತ್ತೇವೆ. ಇದರಿಂದ ನಮ್ಮ ಮೆದುಳು ಕಡಿಮೆ ಸುಸ್ತಾಗುತ್ತದೆ ಮತ್ತು ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ. ಕೆಲವು ಜನರು ಕಡಿಮೆ ಗಂಟೆಗಳ ಕಾಲ ಕೆಲಸ ಮಾಡಿದರೂ ಜೀವನದಲ್ಲಿ ಹೆಚ್ಚು ಯಶಸ್ವಿಯಾಗಲು ಇದೇ ಕಾರಣ. ಅವರು ಕೇವಲ ಸಮಯವನ್ನು ನಿರ್ವಹಿಸುವುದಿಲ್ಲ, ತಮ್ಮ ಶಕ್ತಿಯನ್ನು ನಿರ್ವಹಿಸುತ್ತಾರೆ. ನಿಮಗೆ ನಿಮ್ಮ ಬಳಿ ಸಮಯ ಕಡಿಮೆ ಇದೆ ಅನಿಸುತ್ತಿದ್ದರೆ ಮೊದಲು ಇನ್ನೂ ಹೆಚ್ಚು ಸಮಯವನ್ನು ಹೇಗೆ ಪಡೆಯುವುದು ಎಂದು ಯೋಚಿಸಬೇಡಿ. ಬದಲಿಗೆ ಇರುವ ಸಮಯದಲ್ಲೇ ನಿಮ್ಮ ಅತ್ಯುತ್ತಮ ಶಕ್ತಿ ಎಲ್ಲಿ ವ್ಯರ್ಥವಾಗುತ್ತಿದೆ ಎಂಬುದನ್ನು ಗಮನಿಸಿ. ಯಾವಾಗ ನಮ್ಮ ಅತ್ಯಂತ ಪ್ರಬಲವಾದ ಶಕ್ತಿ ಸರಿಯಾದ ಜಾಗದಲ್ಲಿ ಬಳಕೆಯಾಗಲು ಪ್ರಾರಂಭವಾಗುತ್ತದೆಯೋ ಆಗ ನಮಗೆ ಯಾವುದೇ ಹೆಚ್ಚುವರಿ ಸಮಯದ ಅಗತ್ಯವಿಲ್ಲದೆಯೇ ದೊಡ್ಡ ಬದಲಾವಣೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಇಂದಿನಿಂದಲೇ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ನೋಡಿ. ನಿಮ್ಮ ಇಡೀ ದಿನವನ್ನು ಒಮ್ಮೆಗೆ ಬದಲಾಯಿಸಲು ಹೋಗಬೇಡಿ, ಕೇವಲ ಒಂದು ಸಣ್ಣ ಬದಲಾವಣೆ ಮಾಡಿ. ನಿಮ್ಮ ಇಡೀ ದಿನದ ಅತ್ಯಂತ ಕಠಿಣವಾದ ಕೆಲಸವನ್ನು ನಿಮ್ಮ ಮೆದುಳು ಅತ್ಯಂತ ಫ್ರೆಶ್ ಆಗಿರುವ ಸಮಯದಲ್ಲಿ ಮಾಡಲು ಇಟ್ಟುಕೊಳ್ಳಿ. ಉಳಿದ ಸಣ್ಣ ಪುಟ್ಟ ಕೆಲಸಗಳನ್ನು ನಂತರ ನಿಧಾನವಾಗಿ ಮಾಡಿಕೊಳ್ಳಬಹುದು. ಕೆಲವು ದಿನಗಳ ನಂತರ ನಿಮಗೆ ಆಶ್ಚರ್ಯವಾಗಬಹುದು, ಮೊದಲು ಅತ್ಯಂತ ಭಾರವೆನಿಸುತ್ತಿದ್ದ ಕೆಲಸವು ಈಗ ಅಷ್ಟೊಂದು ಕಷ್ಟ ಅನಿಸುವುದಿಲ್ಲ. ನೆನಪಿಡಿ ಸ್ನೇಹಿತರೆ, ಗಡಿಯಾರ ಕೇವಲ ಸಮಯವನ್ನು ತೋರಿಸುತ್ತದೆ, ಆದರೆ ನಮ್ಮ ಮೆದುಳು ಆ ಸಮಯದ ನಿಜವಾದ ಮೌಲ್ಯವನ್ನು ನಿರ್ಧರಿಸುತ್ತದೆ. ಯಾವಾಗ ನಾವು ನಮ್ಮ ದಿನನಿತ್ಯದ ಶಕ್ತಿಯನ್ನು ಗುರುತಿಸಿಕೊಳ್ಳುತ್ತೇವೆಯೋ ಆಗ ನಮಗೆ ಪ್ರತಿದಿನ ನಮ್ಮೊಂದಿಗೆ ನಾವೇ ಹೋರಾಡುವುದು ಕಡಿಮೆಯಾಗುತ್ತದೆ. ಏಕೆಂದರೆ ನಾವು ಸಮಯದ ಹಿಂದೆ ಓಡುತ್ತಿರುವುದಿಲ್ಲ, ಸಮಯವೇ ನಮ್ಮ ಶಕ್ತಿಯೊಂದಿಗೆ ಕೈಜೋಡಿಸಿ ಕೆಲಸ ಮಾಡುತ್ತಿರುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಯೋಚಿಸುತ್ತಾರೆ, ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನಮ್ಮ ಟೂ ಡೂ ಲಿಸ್ಟ್ನಲ್ಲಿ 100 ಕೆಲಸಗಳು ಇರಬೇಕು ಎಂದು. ಎಷ್ಟು ಹೆಚ್ಚು ಕೆಲಸಗಳನ್ನು ನಾವು ಬರೆದಿಟ್ಟುಕೊಳ್ಳುತ್ತೇವೆಯೋ ಅಷ್ಟು ಹೆಚ್ಚು ನಾವು ಜವಾಬ್ದಾರಿಯುತವಾಗಿ ಕಾಣಿಸುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಅದಕ್ಕಾಗಿಯೇ ಮನಸ್ಸಿಗೆ ಬಂದ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಯೋಜನೆ ಹಾಗೂ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳನ್ನು ನಮ್ಮ ಲಿಸ್ಟ್ನಲ್ಲಿ ಸೇರಿಸುತ್ತಾ ಹೋಗುತ್ತೇವೆ. ಆರಂಭದಲ್ಲಿ ಆ ಲಿಸ್ಟ್ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ, ನಮ್ಮ ಜೀವನ ಸಂಪೂರ್ಣವಾಗಿ ಆರ್ಗನೈಸ್ ಆಗಿದೆ ಅನಿಸುತ್ತದೆ. ಆದರೆ ಕೆಲವು ದಿನಗಳ ನಂತರ ಅದೇ ಲಿಸ್ಟ್ ಎಷ್ಟು ಉದ್ದವಾಗುತ್ತದೆ ಎಂದರೆ ಅದನ್ನು ಕೇವಲ ಕಣ್ಣೆತ್ತಿ ನೋಡುವುದೇ ನಮಗೆ ಆಯಾಸ ತರಿಸುತ್ತದೆ. ನಿಮ್ಮ ಶಾಲಾ ಬ್ಯಾಗ್ನಲ್ಲಿ ಕೇವಲ ಇವತ್ತಿಗೆ ಅಗತ್ಯವಿರುವ ಪುಸ್ತಕಗಳನ್ನು ಮಾತ್ರ ಇಟ್ಟುಕೊಂಡರೆ ಬ್ಯಾಗ್ ಹಗುರವಾಗಿರುತ್ತದೆ ಮತ್ತು ನಡೆಯುವುದು ಸುಲಭವಾಗುತ್ತದೆ. ಆದರೆ ಒಂದು ವೇಳೆ ಇಡೀ ವರ್ಷದ ಎಲ್ಲಾ ಪುಸ್ತಕಗಳನ್ನು ಪ್ರತಿದಿನ ಬ್ಯಾಗ್ನಲ್ಲಿ ತುಂಬಿಕೊಂಡು ನಡೆದರೆ ಏನಾಗಬಹುದು? ಬ್ಯಾಗ್ ಎಷ್ಟು ಭಾರವಾಗುತ್ತದೆ ಎಂದರೆ ಅದನ್ನು ಬೆನ್ನ ಮೇಲೆ ಹೊತ್ತು ನಿಲ್ಲುವುದು ಸಹ ಕಷ್ಟವಾಗಿ ಬಿಡುತ್ತದೆ. ಆಶ್ಚರ್ಯದ ವಿಷಯವೆಂದರೆ ಆ ಹೆಚ್ಚುವರಿ ಪುಸ್ತಕಗಳ ಅಗತ್ಯ ಇವತ್ತು ನಮಗೆ ಇರುವುದೇ ಇಲ್ಲ, ಆದರೂ ಅದರ ಭಾರವನ್ನು ನಾವು ಪ್ರತಿ ಹೆಜ್ಜೆಯಲ್ಲೂ ಅನುಭವಿಸಬೇಕಾಗುತ್ತದೆ. ನಮ್ಮ ಮೆದುಳಿನ ಸ್ಥಿತಿಯು ನಿಖರವಾಗಿ ಹೀಗೆಯೇ ಇರುತ್ತದೆ. ಪೂರ್ಣಗೊಳ್ಳದ ಪ್ರತಿಯೊಂದು ಕೆಲಸವೂ ನಮ್ಮ ಮೆದುಳಿನ ಹಿಂಭಾಗದಲ್ಲಿ ಒಂದು ಸಣ್ಣ ಧ್ವನಿಯಾಗಿ ಕಾಡುತ್ತಲೇ ಇರುತ್ತದೆ. ಆ ಕೆಲಸವನ್ನು ನಾವು ಮಾಡಲಿ ಅಥವಾ ಬಿಡಲಿ ಅದು ನಮ್ಮ ತಲೆಯೊಳಗೆ ಸದಾ ಕುಳಿತಿರುತ್ತದೆ. ಹೀಗೆ ದಿನ ಕಳೆದಂತೆ 100 ಧ್ವನಿಗಳು ನಮ್ಮ ತಲೆಯಲ್ಲಿ ಜಮೆಯಾಗುತ್ತವೆ. ನಂತರ ನಾವು ಯಾವುದಾದರೊಂದು ಹೊಸ ಕೆಲಸದ ಮೇಲೆ ಏಕಾಗ್ರತೆ ವಹಿಸಲು ಹೋದಾಗಲೂ ಈ ಹಳೆಯ ಪೂರ್ಣಗೊಳ್ಳದ ಕೆಲಸಗಳು ಮಧ್ಯದಲ್ಲಿ ಬಂದು ನಮ್ಮ ಗಮನವನ್ನು ಸೆಳೆಯುತ್ತವೆ. ಅನೇಕ ಜನರು ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ಟೂ ಡೂ ಲಿಸ್ಟ್ ತೆರೆದು ನೋಡುತ್ತಾರೆ. ಅದರಲ್ಲಿ 10 ಅಥವಾ 20 ಕೆಲಸಗಳಲ್ಲ, ಬದಲಿಗೆ 40-50 ಕೆಲಸಗಳು ಬರೆದಿರುತ್ತವೆ. ಕೆಲವು ಕೆಲಸಗಳು ಕಳೆದ ಸೋಮವಾರದ್ದಾಗಿದ್ದರೆ ಇನ್ನೂ ಕೆಲವು ಕಳೆದ ತಿಂಗಳದ್ದಾಗಿರುತ್ತವೆ. ಕೆಲವು ಕೆಲಸಗಳನ್ನು ಏಕೆ ಬರೆದಿದ್ದೆವು ಎಂಬುದು ಸಹ ನಮಗೆ ನೆನಪಿರುವುದಿಲ್ಲ. ಆದರೂ ಅವುಗಳನ್ನು ಲಿಸ್ಟ್ನಿಂದ ಡಿಲೀಟ್ ಮಾಡಲು ನಮಗೆ ಧೈರ್ಯ ಬರುವುದಿಲ್ಲ, ಏಕೆಂದರೆ ಒಳಗಿನಿಂದ ಎಲ್ಲೋ ಒಂದು ಕಡೆ ಅನಿಸುತ್ತಿರುತ್ತದೆ, ಇವು ಎಂದಾದರೂ ಒಂದು ದಿನ ನಮಗೆ ನೆರವಾಗಬಹುದು ಎಂದು. ಇಂತಹ ಸಮಯದಲ್ಲಿ ಕೆಲಸಗಳ ದಿವಾಳಿತನ ಅಥವಾ ಟಾಸ್ಕ್ ಬ್ಯಾಂಕ್ರಪ್ಸಿ ಎಂಬ ಅದ್ಭುತವಾದ ಆಲೋಚನೆ ನಮಗೆ ಸಹಾಯ ಮಾಡುತ್ತದೆ.
ಇಲ್ಲಿ ಬ್ಯಾಂಕ್ರಪ್ಸಿ ಎಂದರೆ ಸೋಲೊಪ್ಪಿಕೊಳ್ಳುವುದು ಎಂದಲ್ಲ. ಇದರರ್ಥ ಯಾವ ಕೆಲಸಗಳು ನಮ್ಮ ಇಂದಿನ ಜೀವನಕ್ಕೆ ಯಾವುದೇ ಅರ್ಥವನ್ನು ನೀಡುವುದಿಲ್ಲವೋ ಅವುಗಳನ್ನು ಸಂಪೂರ್ಣವಾಗಿ ಕೈಬಿಡುವುದು. ಒಬ್ಬ ಅಂಗಡಿಯವನು ತನ್ನ ಮಳಿಗೆಯಲ್ಲಿ ವರ್ಷಗಳಿಂದ ಬಿದ್ದಿರುವ ಯಾರೂ ಖರೀದಿಸದ ಹಳೆಯ ಸಾಮಗ್ರಿಗಳನ್ನು ಗಮನಿಸಿದಾಗ ಏನು ಮಾಡುತ್ತಾನೆ? ಅವನು ಒಂದು ದಿನ ಕಠಿಣ ನಿರ್ಧಾರ ತೆಗೆದುಕೊಂಡು ಆ ಹಳೆಯ ವಸ್ತುಗಳನ್ನು ಅಲ್ಲಿಂದ ತೆಗೆದುಹಾಕುತ್ತಾನೆ. ಇದರಿಂದ ಹೊಸ ವಸ್ತುಗಳನ್ನು ಇಡಲು ಅಲ್ಲಿ ಜಾಗ ಸಿಗುತ್ತದೆ. ನಮ್ಮ ಮೆದುಳಿನ ನಿಯಮವೂ ಇದೇ ಆಗಿದೆ. ಹಳೆಯ ಮತ್ತು ನಿರುಪಯುಕ್ತ ಆಲೋಚನೆಗಳು ಹೊರಹೋಗದಿದ್ದರೆ ಹೊಸ ಮತ್ತು ಪ್ರಮುಖವಾದ ಆಲೋಚನೆಗಳಿಗೆ ಜಾಗ ಎಲ್ಲಿಂದ ಸಿಗಬೇಕು? ನಮ್ಮ ಮೆದುಳು ಯಾವುದೇ ಮಿತಿಯಿಲ್ಲದ ಸ್ಟೋರೇಜ್ ಬಾಕ್ಸ್ ಅಲ್ಲ, ಅದಕ್ಕೂ ಸ್ವಚ್ಛವಾದ ಜಾಗದ ಅಗತ್ಯವಿರುತ್ತದೆ. ಯೋಚನೆ ಮಾಡಿ, ನೀವು 3 ವಾರಗಳ ಹಿಂದೆ ಒಂದು ದಿನ ನನಗಿನ್ನೂ ಗಿಟಾರ್ ಕಲಿಯಬೇಕು ಎಂದು ಬರೆದಿದ್ದೀರಿ. ಆ ದಿನದಿಂದ ಇಂದಿನವರೆಗೆ ನೀವು ಒಮ್ಮೆಯೂ ಗಿಟಾರನ್ನು ಕೈಯಿಂದ ಮುಟ್ಟಿಯೂ ನೋಡಿಲ್ಲ. ಮತ್ತೊಂದು ದಿನ ಪ್ರತಿದಿನ ರನ್ನಿಂಗ್ ಮಾಡಬೇಕು ಎಂದು ಬರೆದಿದ್ದೀರಿ, ಅದೂ ಸಹ ಆಗಿಲ್ಲ. ಮಗದೊಂದು ದಿನ ಪೇಂಟಿಂಗ್ ಮಾಡಬೇಕು ಎಂದು ಬರೆದಿದ್ದೀರಿ, ಅದೂ ಸಹ ಹಾಗೆಯೇ ಬಿದ್ದಿದೆ. ಈಗ ಪ್ರಶ್ನೆ ಇವುಗಳು ಒಳ್ಳೆಯ ಕೆಲಸಗಳೇ ಅಥವಾ ಕೆಟ್ಟ ಕೆಲಸಗಳೇ ಎಂಬುದಲ್ಲ. ಪ್ರಶ್ನೆ ಇಷ್ಟೇ: ನಿಮ್ಮ ಇಂದಿನ ಜೀವನದಲ್ಲಿ ಇವುಗಳಿಗೆ ಆದ್ಯತೆ ಇದೆಯೇ? ಒಂದು ವೇಳೆ ನೀವು ಯಾವುದೇ ಕೆಲಸವನ್ನು ಪದೇ ಪದೇ ಮುಂದೂಡುತ್ತಿದ್ದರೆ ಅದರ ಹಿಂದೆ ಒಂದು ಬಲವಾದ ಕಾರಣವಿರುತ್ತದೆ. ಬಹುಶಃ ಈಗ ಅದಕ್ಕೆ ಸರಿಯಾದ ಸಮಯವಿಲ್ಲದಿರಬಹುದು, ಇಲ್ಲವೇ ನಿಮಗೆ ಅದರಲ್ಲಿ ಆಸಕ್ತಿ ಇಲ್ಲದಿರಬಹುದು, ಅಥವಾ ಆ ಆಲೋಚನೆ ಕೇವಲ ಆ ದಿನಕ್ಕೆ ಮಾತ್ರ ಚೆನ್ನಾಗಿ ಕಂಡಿರಬಹುದು. ಕೆಲವೊಮ್ಮೆ ನಾವು ನಮ್ಮನ್ನು ನಾವು ಬ್ಯೂಸಿಯಾಗಿ ತೋರಿಸಿಕೊಳ್ಳಲು ಇಂತಹ ದೀರ್ಘವಾದ ಲಿಸ್ಟನ್ನು ಇಟ್ಟುಕೊಳ್ಳುತ್ತೇವೆ. ಲಿಸ್ಟ್ ನೋಡಿದಾಗ ನನ್ನ ಬಳಿ ಎಷ್ಟು ಅದ್ಭುತವಾದ ಯೋಜನೆಗಳಿವೆ ಎಂದು ಹೆಮ್ಮೆ ಅನಿಸುತ್ತದೆ. ಆದರೆ ಯೋಜನೆಗಳನ್ನು ಹೊಂದಿರುವುದು ಮತ್ತು ಅವುಗಳನ್ನು ಕಾರ್ಯಗತಗೊಳಿಸುವುದು ಸಂಪೂರ್ಣ ವಿಭಿನ್ನವಾದ ಹಾದಿಗಳು. ಕೇವಲ ಬರೆದಿಟ್ಟ ತಕ್ಷಣ ಯಾವುದೇ ಕೆಲಸಗಳು ಪೂರ್ಣಗೊಳ್ಳುವುದಿಲ್ಲ. ನಿಮ್ಮ ಮನೆಯ ಒಂದು ಕೋಣೆಯಲ್ಲಿ ಹಳೆಯ ಮತ್ತು ಮುರಿದು ಹೋದ 100 ಪೆಟ್ಟಿಗೆಗಳನ್ನು ಇಡಲಾಗಿದೆ ಎಂದು ಕಲ್ಪಿಸಿಕೊಳ್ಳಿ. ಅವುಗಳಲ್ಲಿ ಹೆಚ್ಚಿನವೂ ಖಾಲಿ ಇವೆ, ಇನ್ನು ಕೆಲವು ನಿರುಪಯುಕ್ತ ವಸ್ತುಗಳಿಂದ ತುಂಬಿವೆ. ಪ್ರತಿ ಹೊಸ ವಸ್ತುವನ್ನು ಸಹ ನೀವು ಅದೇ ಕೋಣೆಗೆ ತುಂಬಿಸುತ್ತಾ ಹೋದರೆ ಕೆಲವು ದಿನಗಳ ನಂತರ ನಿಮಗೆ ಅತ್ಯಂತ ತುರ್ತಾಗಿ ಬೇಕಾಗಿರುವ ವಸ್ತುವು ಸಹ ಅಲ್ಲಿ ಸಿಗದಂತಾಗುತ್ತದೆ. ಆದರೆ ಅದೇ ನೀವು ಮೊದಲು ಆ ಹಳೆಯ ಮುರಿದ ಪೆಟ್ಟಿಗೆಗಳನ್ನು ಅಲ್ಲಿಂದ ತೆಗೆದುಹಾಕಿದರೆ ಇದ್ದಕ್ಕಿದ್ದಂತೆ ಆ ಕೋಣೆ ಎಷ್ಟು ವಿಶಾಲವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ ನೋಡಿ. ಇಲ್ಲಿ ಕೋಣೆ ದೊಡ್ಡದಾಗಲಿಲ್ಲ, ಬದಲಿಗೆ ನಿರುಪಯುಕ್ತ ವಸ್ತುಗಳು ಕಡಿಮೆಯಾದವು ಅಷ್ಟೇ. ನಮ್ಮ ಟು ಡೂ ಲಿಸ್ಟ್ ಕೂಡ ಇಂತಹದೇ ಒಂದು ಕೋಣೆಯಾಗಿದೆ. ಅದರಲ್ಲಿ ಬರೆದಿರುವ ಪ್ರತಿಯೊಂದು ಕೆಲಸವೂ ನಮ್ಮ ಮೆದುಳಿನ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಆದ್ದರಿಂದ ಯಾವುದೇ ಕೆಲಸವನ್ನು ಬರೆಯುವ ಮುನ್ನ ನಾನು ನಿಜವಾಗಿಯೂ ಈ ಕೆಲಸವನ್ನು ಮಾಡಲು ಇಷ್ಟಪಡುತ್ತೇನೆ ಎಂದು ನಮಗೆ ನಾವೇ ಪ್ರಶ್ನಿಸಿಕೊಳ್ಳಬೇಕು. ಬಹಳಷ್ಟು ಬಾರಿ ನಾವು ಯಾವುದಾದರೊಂದು ವಿಡಿಯೋ ನೋಡಿ ಪ್ರಭಾವಿತರಾಗುತ್ತೇವೆ. ಯಾರೋ ಒಬ್ಬರು ಕೋಡಿಂಗ್ ಕಲಿಯಿರಿ ಎನ್ನುತ್ತಾರೆ, ಇನ್ಯಾರೋ ಟ್ರೇಡಿಂಗ್ ಮಾಡಿ ಎನ್ನುತ್ತಾರೆ, ಮತ್ಯಾರೋ ಜಿಮ್ಗೆ ಹೋಗಿ ಎನ್ನುತ್ತಾರೆ, ಮಗದೊಬ್ಬರು ಹೊಸ ಭಾಷೆ ಕಲಿಯಿರಿ ಎನ್ನುತ್ತಾರೆ. ನಾವು ಆ ಕ್ಷಣದ ಉತ್ಸಾಹದಲ್ಲಿ ಇದೆಲ್ಲವನ್ನೂ ನಮ್ಮ ದಿನಚರಿಯಲ್ಲಿ ಬರೆದು ಬಿಡುತ್ತೇವೆ. ಆದರೆ 2 ದಿನಗಳ ನಂತರ ಆ ಉತ್ಸಾಹ ಕರಗಿ ಹೋಗುತ್ತದೆ. ಲಿಸ್ಟ್ನಲ್ಲಿ ಮಾತ್ರ ಮತ್ತೊಂದು ಪೂರ್ಣಗೊಳ್ಳದ ಕೆಲಸ ಹಾಗೆಯೇ ಉಳಿದುಕೊಳ್ಳುತ್ತದೆ. ಸ್ನೇಹಿತರೆ, ಮನಸ್ಸಿಗೆ ಬಂದ ಪ್ರತಿಯೊಂದು ಆಲೋಚನೆಯೂ ನಮ್ಮ ಗುರಿಯಾಗಲು ಸಾಧ್ಯವಿಲ್ಲ. ಕೇವಲ ಆಕರ್ಷಕವಾಗಿ ಕಂಡ ತಕ್ಷಣ ಆ ಕೆಲಸ ನಮಗೆ ಅತ್ಯಗತ್ಯ ಎಂದು ಭಾವಿಸಬೇಕಾಗಿಲ್ಲ. ಇದಕ್ಕೊಂದು ಸುಲಭವಾದ ಉಪಾಯವಿದೆ. ನಿಮ್ಮ ಟು ಡೂ ಲಿಸ್ಟ್ ತೆರೆಯಿರಿ, ಪ್ರತಿಯೊಂದು ಕೆಲಸವನ್ನು ಸೂಕ್ಷ್ಮವಾಗಿ ಗಮನಿಸಿ, ನಂತರ ಈ ಪ್ರಶ್ನೆ ಕೇಳಿಕೊಳ್ಳಿ: ಒಂದು ವೇಳೆ ಇವತ್ತು ಈ ಕೆಲಸ ನನ್ನ ಲಿಸ್ಟ್ನಲ್ಲಿ ಇಲ್ಲದಿದ್ದರೆ ನಾನು ಇದನ್ನು ಇವತ್ತು ಮತ್ತೆ ಬರೆಯುತ್ತಿದ್ದೇನೆ? ಒಂದು ವೇಳೆ ಉತ್ತರ ಇಲ್ಲ ಎಂದಾದರೆ ಆ ಕೆಲಸವನ್ನು ತಕ್ಷಣವೇ ಡಿಲೀಟ್ ಮಾಡಿಬಿಡಿ. ಏಕೆಂದರೆ ನೀವು ಕೇವಲ ಹಳೆಯ ಅಭ್ಯಾಸಕ್ಕಾಗಿ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀರಿ ಅಷ್ಟೇ. ಕೆಲಸಗಳನ್ನು ಡಿಲೀಟ್ ಮಾಡಲು ನಮಗೆಲ್ಲರಿಗೂ ತುಂಬಾ ಹೆದರಿಕೆಯಾಗುತ್ತದೆ. ಒಂದು ವೇಳೆ ಮುಂದೆ ಎಂದಾದರೂ ಇದರ ಅವಶ್ಯಕತೆ ಬಿದ್ದರೆ ಏನು ಮಾಡುವುದು ಎಂಬ ಆತಂಕ ನಮ್ಮನ್ನು ಕಾಡುತ್ತದೆ. ಆದರೆ ಯೋಚನೆ ಮಾಡಿ, ಕಳೆದ 2 ವಾರಗಳಿಂದ ನಿಮಗೆ ಆ ಕೆಲಸದ ಅವಶ್ಯಕತೆ ಬಿದ್ದಿಲ್ಲ ಎಂದಾದರೆ ಸದ್ಯದ ಮಟ್ಟಿಗೆ ಅದು ನಿಮಗೆ ಮುಖ್ಯವಲ್ಲ ಎಂದೇ ಅರ್ಥ. ಮುಂದೆ ಎಂದಾದರೂ ಅದರ ಅವಶ್ಯಕತೆ ಬಿದ್ದರೆ ಆಗ ಮತ್ತೆ ಬರೆದುಕೊಳ್ಳಬಹುದು. ಈ ಲಿಸ್ಟ್ ಯಾವುದೇ ಕಲ್ಲಿನ ಮೇಲೆ ಕೆತ್ತಿದ ಶಾಸನವಲ್ಲ. ಒಂದು ಮಗು ಸಣ್ಣ ಸಣ್ಣ ಆಟಿಕೆಗಳೊಂದಿಗೆ ಆಟವಾಡುತ್ತಿರುತ್ತದೆ. ಕೆಲವು ಆಟಿಕೆಗಳು ಅದಕ್ಕೆ ತುಂಬಾ ಇಷ್ಟವಾಗುತ್ತವೆ, ಇನ್ನು ಕೆಲವು ಆಟಿಕೆಗಳೊಂದಿಗೆ 2 ದಿನ ಆಟವಾಡಿ ನಂತರ ಕಣ್ಣೆತ್ತಿಯೂ ನೋಡುವುದಿಲ್ಲ. ಒಂದು ವೇಳೆ ಆ ಮಗುವಿನ ತಾಯಿ ಆ ಹಳೆಯ ಆಟಿಕೆಗಳನ್ನು ಮನೆಯಿಂದ ಎಂದಿಗೂ ಹೊರಹಾಕದಿದ್ದರೆ ಹೊಸ ಆಟಿಕೆಗಳನ್ನು ಇಡಲು ಮನೆಯಲ್ಲಿ ಜಾಗ ಇರುತ್ತದೆಯೇ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಹಳೆಯ ಆಟಿಕೆಗಳನ್ನು ದೂರ ಮಾಡುವುದು ಅತ್ಯಂತ ಅವಶ್ಯಕ. ಇದರಿಂದ ಮಗು ಬೇಸರ ಪಡುವುದಿಲ್ಲ, ಬದಲಿಗೆ ಆಟವಾಡಲು ಅದಕ್ಕೆ ಹೆಚ್ಚಿನ ಜಾಗ ಸಿಗುತ್ತದೆ. ನಮ್ಮ ಮೆದುಳು ಸಹ ಹಳೆಯ ನಿರುಪಯುಕ್ತ ಜವಾಬ್ದಾರಿಗಳು ದೂರವಾದಾಗ ಅತ್ಯಂತ ಹಗುರವಾದ ಅನುಭವವನ್ನು ಪಡೆಯುತ್ತದೆ. ಕೆಲಸಗಳನ್ನು ಡಿಲೀಟ್ ಮಾಡುವುದು ಎಂದರೆ ನಾವು ಸೋಮಾರಿಗಳು ಎಂದರ್ಥವಲ್ಲ. ಇದರರ್ಥ ನಾವು ನಮ್ಮ ಶಕ್ತಿಯನ್ನು ಅತ್ಯಂತ ಜಾಗರೂಕತೆಯಿಂದ ಉಳಿಸಿಕೊಳ್ಳುತ್ತಿದ್ದೇವೆ. ಏಕೆಂದರೆ ಪ್ರತಿಯೊಂದು ಅಪೂರ್ಣ ಕೆಲಸವೂ ನಮ್ಮ ಮೆದುಳಿನ ಗಮನವನ್ನು ತನ್ನ ಕಡೆಗೆ ಸೆಳೆಯುತ್ತಿರುತ್ತದೆ.
ನಿಮ್ಮ ಮುಂದೆ ನಿಮ್ಮ 10 ಜನ ಸ್ನೇಹಿತರು ಬಂದು ಒಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದರೆ ನಿಮಗೆ ಯಾರ ಮಾತು ಸರಿಯಾಗಿ ಅರ್ಥವಾಗುತ್ತದೆ? ಯಾರ ಮಾತು ಅರ್ಥವಾಗುವುದಿಲ್ಲ. ಆದರೆ ಅದೇ ಒಬ್ಬನೇ ಸ್ನೇಹಿತ ಬಂದು ಮಾತನಾಡಿದರೆ ಅವನ ಮಾತನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಕೇಳಿಸಿಕೊಳ್ಳುತ್ತೀರಿ. ನಮ್ಮ ಕೆಲಸಗಳು ಸಹ ನಿಖರವಾಗಿ ಹೀಗೆಯೇ ಕಾರ್ಯನಿರ್ವಹಿಸುತ್ತವೆ. 10 ಅಪೂರ್ಣ ಕೆಲಸಗಳು ಒಟ್ಟಿಗೆ ನಿಂತಾಗ ನಮ್ಮ ಮೆದುಳು ಗೊಂದಲಕ್ಕೀಡಾಗುತ್ತದೆ. ಕೆಲಸಗಳ ದಿವಾಳಿತನ ಅಥವಾ ಟಾಸ್ಕ್ ಬ್ಯಾಂಕ್ರಪ್ಸಿ ನಮಗೆ ಕಲಿಸುವ ಪಾಠವೆಂದರೆ ಎಲ್ಲವನ್ನೂ ಮಾಡುವುದು ಮುಖ್ಯವಲ್ಲ, ಸರಿಯಾದ ಕೆಲಸವನ್ನು ಮಾಡುವುದು ಮುಖ್ಯ. 100 ಕೆಲಸಗಳನ್ನು ಬರೆದು ಯಾವುದನ್ನೂ ಪೂರ್ಣಗೊಳಿಸದಿರುವುದಕ್ಕಿಂತ ಕೇವಲ 3 ಕೆಲಸಗಳನ್ನು ಬರೆದು ಅವುಗಳನ್ನು ಸಂಪೂರ್ಣ ಏಕಾಗ್ರತೆಯಿಂದ ಮುಗಿಸುವುದು ಅತ್ಯಂತ ಶ್ರೇಷ್ಠ. ಒಂದು ವೇಳೆ ಯಾವುದೇ ಕೆಲಸ ನಿಜವಾಗಿಯೂ ಅತ್ಯಂತ ಮುಖ್ಯವಾಗಿದ್ದರೆ ಅದು ನಿಮ್ಮ ಮುಂದೆ ಪದೇ ಪದೇ ಬಂದೇ ಬರುತ್ತದೆ. ಅದಕ್ಕೆ ಮತ್ತೊಂದು ಅವಕಾಶ ಸಿಗುತ್ತದೆ. ಆದರೆ ಕೇವಲ ಧೂಳು ತಿನ್ನುತ್ತಾ ಬಿದ್ದಿರುವ ಕೆಲಸಗಳು ನಮ್ಮ ಮೆದುಳಿನ ಜಾಗವನ್ನು ಹಾಳು ಮಾಡುತ್ತಿರುತ್ತವೆ ಅಷ್ಟೇ. ಪ್ರತಿ ಭಾನುವಾರ ಕೇವಲ 5 ನಿಮಿಷಗಳ ಕಾಲ ಕುಳಿತು ನಿಮ್ಮ ಲಿಸ್ಟ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿ. ಕಳೆದ 2 ವಾರಗಳಿಂದ ಹಾಗೆಯೇ ಬಿದ್ದಿರುವ ಕೆಲಸಗಳನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಡಿಲೀಟ್ ಮಾಡಿಬಿಡಿ. ಹಳೆಯ ಪ್ರತಿಯೊಂದು ಪ್ರಾಮಿಸ್ ಅನ್ನು ಹಿಡಿದುಕೊಂಡು ಕೂಡುವುದು ಮುಖ್ಯವಲ್ಲ ಎಂಬುದನ್ನು ನಿಮ್ಮ ಮನಸ್ಸಿಗೆ ಮನವರಿಕೆ ಮಾಡಿಕೊಡಿ. ಹೀಗೆ ಮಾಡುತ್ತಾ ಹೋದರೆ ನಿಮ್ಮ ಲಿಸ್ಟ್ ಸಣ್ಣದಾಗುತ್ತಾ ಹೋಗುತ್ತದೆ. ಆದರೆ ಅತ್ಯಂತ ಆಶ್ಚರ್ಯದ ವಿಷಯವೆಂದರೆ ಸಣ್ಣ ಲಿಸ್ಟ್ನಿಂದ ನಿಮ್ಮ ಹೆಚ್ಚಿನ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಏಕೆಂದರೆ ಈಗ ನಿಮ್ಮ ಕಣ್ಣೆದುರು ಕೇವಲ ಅತ್ಯಗತ್ಯವಾದ ಕೆಲಸಗಳು ಮಾತ್ರ ಇರುತ್ತವೆ. ನಮ್ಮ ಹಳೆಯ ಅಪೂರ್ಣ ಕೆಲಸಗಳು ನಮಗೆ ಪದೇ ಪದೇ ಕಾಣಿಸದಿದ್ದಾಗ ನಮ್ಮ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಕೆಲಸ ಮಾಡುವುದು ಸುಲಭವಾಗುತ್ತದೆ. ನೆನಪಿಡಿ, ದೊಡ್ಡ ಟು ಡೂ ಲಿಸ್ಟ್ ಎಂದಿಗೂ ದೊಡ್ಡ ಯಶಸ್ಸಿನ ಗ್ಯಾರಂಟಿ ನೀಡುವುದಿಲ್ಲ. ಕೇವಲ ಹಗುರವಾದ ಮನಸ್ಸು ಮಾತ್ರ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯ. ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಲಿಸ್ಟ್ ನೋಡುವಾಗ ಕೇವಲ ಹೊಸ ಕೆಲಸಗಳನ್ನು ಸೇರಿಸಬೇಡಿ, ಬದಲಿಗೆ ಹಳೆಯ ಅನಗತ್ಯ ಕೆಲಸಗಳನ್ನು ಧೈರ್ಯವಾಗಿ ತೆಗೆದುಹಾಕಿ. ಸ್ನೇಹಿತರೆ, ನಮಗೆಲ್ಲರಿಗೂ ಅನಿಸುತ್ತದೆ ನಮ್ಮ ಅತ್ಯಂತ ದೊಡ್ಡ ತೊಂದರೆ ಎಂದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಕೊರತೆ ಇದೆ ಎಂದು. ನಮ್ಮ ಮನಸ್ಸು ಸ್ವಲ್ಪ ಗಟ್ಟಿಯಾಗಿದ್ದರೆ ನಾವು ಸಮಯವನ್ನು ವ್ಯರ್ಥ ಮಾಡುತ್ತಿರಲಿಲ್ಲ ಎಂದು ಯೋಚಿಸುತ್ತೇವೆ. ಆದರೆ ನಿಜವಾದ ವಿಷಯ ಬೇರೆಯೇ ಇದೆ. ಮನುಷ್ಯ ತನ್ನ ಇಡೀ ದಿನ ಮನಸ್ಸಿನೊಂದಿಗೆ ಹೋರಾಡುತ್ತಾ ಬದುಕಲು ಸಾಧ್ಯವಿಲ್ಲ. ನಮ್ಮ ಮೆದುಳು ಯಾವಾಗಲೂ ಅತ್ಯಂತ ಕಡಿಮೆ ಶ್ರಮವಿರುವ ಹಾದಿಯನ್ನೇ ಹುಡುಕುತ್ತಿರುತ್ತದೆ. ಇದು ಅದರ ನೈಸರ್ಗಿಕ ಗುಣ. ಅದು ಸದಾ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಬಯಸುತ್ತದೆ. ಆದ್ದರಿಂದ ಯಾವುದೇ ಕೆಲಸ ಅತ್ಯಂತ ಸುಲಭವಾಗಿ ಕಾಣಿಸುತ್ತದೆಯೋ ಮೆದುಳು ತಕ್ಷಣವೇ ಆ ಕಡೆಗೆ ಧಾವಿಸುತ್ತದೆ. ನೀವು ನಿಮ್ಮ ಮನೆಯ ಮುಂದೆ ನಿಂತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಮುಂದೆ 2 ರಸ್ತೆಗಳಿವೆ. ಒಂದು ರಸ್ತೆ ಅತ್ಯಂತ ನೇರವಾಗಿದ್ದು ಡಾಂಬರು ರಸ್ತೆಯಾಗಿದೆ. ಮತ್ತೊಂದು ರಸ್ತೆ ಕಲ್ಲು ಮತ್ತು ಮುಳ್ಳುಗಳಿಂದ ತುಂಬಿದೆ. ನೀವು ಯಾವುದೇ ಆಲೋಚನೆಯಿಲ್ಲದೆ ಯಾವ ರಸ್ತೆಯನ್ನು ಆಯ್ದುಕೊಳ್ಳುತ್ತೀರಾ? ಖಂಡಿತವಾಗಿಯೂ ಆ ಸುಲಭವಾದ ನೇರ ರಸ್ತೆಯನ್ನೇ ಆಯ್ದುಕೊಳ್ಳುತ್ತೀರಾ? ನಮ್ಮ ಮೆದುಳು ಪ್ರತಿದಿನ ಇದನ್ನೇ ಮಾಡುತ್ತದೆ. ಅದು ಸದಾ ಕಡಿಮೆ ಶ್ರಮವಿರುವ ಕೆಲಸವನ್ನೇ ಮೊದಲು ಆರಿಸಿಕೊಳ್ಳುತ್ತದೆ. ನಿಮ್ಮ ಮೊಬೈಲ್ ಫೋನಿನ ಬಗ್ಗೆ ಯೋಚನೆ ಮಾಡಿ. ಫೋನ್ ಲಾಕ್ ಓಪನ್ ಮಾಡುತ್ತಿದ್ದಂತೆಯೇ ಕಣ್ಣೆದುರು ಸಾಮಾಜಿಕ ಜಾಲತಾಣದ ಆಪ್ ಕಾಣಿಸಿದರೆ ನಮ್ಮ ಬೆರಳು ತಾನಾಗಿಯೇ ಅದರ ಮೇಲೆ ಹೋಗುತ್ತದೆ. ಇದು ನಮ್ಮ ದೌರ್ಬಲ್ಯವಲ್ಲ, ಬದಲಿಗೆ ಅಲ್ಲಿಗೆ ತಲುಪುವುದು ಅತ್ಯಂತ ಸುಲಭವಾಗಿರುತ್ತದೆ. ಕೇವಲ ಒಂದೇ ಒಂದು ಟ್ಯಾಪ್ ಮತ್ತು ವಿಡಿಯೋಗಳು ಪ್ಲೇ ಆಗಲು ಶುರುವಾಗುತ್ತವೆ. ಮೆದುಳಿಗೆ ಇದಕ್ಕಿಂತ ಸುಲಭವಾದ ಹಾದಿ ಬೇರೆ ಬೇಕೆ? ಆದರೆ ಅದೇ ನೀವು ಅತ್ಯಂತ ಪ್ರಮುಖವಾದ ಅಧ್ಯಾಯವನ್ನು ಓದಬೇಕಾಗಿದೆ ಎಂದು ಯೋಚಿಸಿ. ಅದಕ್ಕಾಗಿ ನೀವು ಮೊದಲು ಪುಸ್ತಕ ಎಲ್ಲಿದೆ ಎಂದು ಹುಡುಕಬೇಕು. ನಂತರ ಟೇಬಲ್ ಸ್ವಚ್ಛಗೊಳಿಸಬೇಕು, ಪೆನ್ ತರಬೇಕು, ನೋಟ್ಬುಕ್ ಹುಡುಕಬೇಕು, ಕುಡಿಯಲು ನೀರು ತರಬೇಕು, ಆಮೇಲೆ ಓದಲು ಕುಳಿತುಕೊಳ್ಳಬೇಕು. ಇಷ್ಟೊಂದು ಸಣ್ಣ ಪುಟ್ಟ ಹೆಜ್ಜೆಗಳನ್ನು ನೋಡಿದ ತಕ್ಷಣ ಮೆದುಳು ಮೊದಲೇ ಆಯಾಸಗೊಂಡು ಬಿಡುತ್ತದೆ. ಇಲ್ಲಿ ಓದುವುದು ಕಷ್ಟವಾಗಿರಲಿಲ್ಲ, ಬದಲಿಗೆ ಓದಲು ಕುಳಿತುಕೊಳ್ಳುವ ಮೊದಲ ಹೆಜ್ಜೆ ಕಷ್ಟವಾಗಿತ್ತು. ಇದೇ ಜಾಗದಲ್ಲಿ ನಮಗೆ ಫ್ರಿಕ್ಷನ್ ಇಂಜಿನಿಯರಿಂಗ್ ಅಥವಾ ಪ್ರತಿರೋಧದ ವಿನ್ಯಾಸ ನೆರವಾಗುತ್ತದೆ. ಇಲ್ಲಿ ಫ್ರಿಕ್ಷನ್ ಎಂದರೆ ಯಾವುದೇ ಕೆಲಸವನ್ನು ಕೊಂಚ ಸುಲಭವಾಗಿಸುವುದು ಅಥವಾ ಕೊಂಚ ಕಠಿಣವಾಗಿಸುವುದು ಅಷ್ಟೇ. ಈ ಒಂದು ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಫಲಿತಾಂಶವನ್ನು ಬದಲಾಯಿಸಬಲ್ಲದು. ನಿಮ್ಮ ಮನೆಯ ಮುಖ್ಯ ದ್ವಾರ ಸದಾ ತೆರೆದಿದ್ದರೆ ಯಾರಾದರೂ ಸುಲಭವಾಗಿ ಒಳಗೆ ಬರಬಹುದು. ಆದರೆ ಅದೇ ಬಾಗಿಲಿಗೆ ಬೀಗ ಹಾಕಿದ್ದರೆ ಮೊದಲು ಕೀಲಿ ಎಲ್ಲಿದೆ ಎಂದು ಹುಡುಕಬೇಕು, ನಂತರ ಬೀಗ ತೆಗೆಯಬೇಕು, ಆಮೇಲೆ ಒಳಗೆ ಬರಬೇಕು. ಈ ಸಣ್ಣ ಹೆಚ್ಚುವರಿ ಹೆಜ್ಜೆಯು ಅನೇಕ ಜನರನ್ನು ಒಳಗೆ ಬರದಂತೆ ತಡೆಯುತ್ತದೆ. ಇದನ್ನೇ ಫ್ರಿಕ್ಷನ್ ಎನ್ನುತ್ತಾರೆ. ನಿಮ್ಮ ಮನೆಯ ಟೇಬಲ್ ಮೇಲೆ ಸದಾ ಆಲೂಗಡ್ಡೆ ಚಿಪ್ಸ್ ಪ್ಯಾಕೆಟ್ ಇಟ್ಟಿದ್ದರೆ ಅದನ್ನು ತಿನ್ನಬೇಕು ಎಂಬ ಆಸೆ ಪದೇ ಪದೇ ಮೂಡುತ್ತದೆ. ಆದರೆ ಅದೇ ಪ್ಯಾಕೆಟ್ ಅನ್ನು ಅಡುಗೆ ಮನೆಯ ಅತ್ಯಂತ ಎತ್ತರದ ಕಪಾಟಿನೊಳಗೆ ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ದರೆ ಅದನ್ನು ತಿನ್ನಲು ಮೊದಲು ಕುರ್ಚಿ ತರಬೇಕು, ನಂತರ ಪೆಟ್ಟಿಗೆ ತೆಗೆಯಬೇಕು, ಆಮೇಲೆ ಪ್ಯಾಕೆಟ್ ತೆಗೆದುಕೊಳ್ಳಬೇಕು. ಇಷ್ಟೆಲ್ಲ ಮಾಡುವ ಬದಲು ಚಿಪ್ಸ್ ತಿನ್ನುವುದೇ ಬೇಡ ಎಂದು ನಿಮ್ಮ ಮನಸ್ಸು 2 ಬಾರಿ ಯೋಚಿಸುತ್ತದೆ. ವಸ್ತು ಅದೇ ಆಗಿದೆ, ನೀವು ಅದೇ ಆಗಿದ್ದೀರಾ. ಆದರೆ ನಡುವೆ ಒಂದು ಸಣ್ಣ ಹೆಚ್ಚುವರಿ ಶ್ರಮ ಬಂದು ನಿಂತಿತು.
ನಮ್ಮ ಮೆದುಳಿಗೆ ಈ ಸಣ್ಣ ಹೆಚ್ಚುವರಿ ಶ್ರಮವೇ ದೊಡ್ಡ ತಡೆಯಾಗಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಜಾಣರು ತಮ್ಮ ಇಚ್ಛಾಶಕ್ತಿಯನ್ನು ಪರೀಕ್ಷಿಸುವುದಿಲ್ಲ, ಬದಲಿಗೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸಿಕೊಳ್ಳುತ್ತಾರೆ. ಏಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಸುತ್ತಲಿನ ಪರಿಸರವು ನಮ್ಮ ಇಚ್ಛಾಶಕ್ತಿಗಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಉದಾಹರಣೆಗೆ, ನಿಮಗೆ ಪ್ರತಿದಿನ ಹೆಚ್ಚು ನೀರು ಕುಡಿಯಬೇಕು ಎನ್ನುವ ಹಂಬಲವಿದೆ ಎಂದು ಕಲ್ಪಿಸಿಕೊಳ್ಳಿ. ನೀರಿನ ಬಾಟಲ್ ಅಡುಗೆ ಮನೆಯಲ್ಲಿದ್ದು ನೀವು ಇನ್ಯಾವುದೋ ಕೋಣೆಯಲ್ಲಿ ಕುಳಿತಿದ್ದರೆ ಪದೇ ಪದೇ ಎದ್ದು ಹೋಗಲು ಆಲಸ್ಯವಾಗುತ್ತದೆ. ಆದರೆ ಅದೇ ನೀರಿನ ಬಾಟಲ್ ಸದಾ ನಿಮ್ಮ ಕಣ್ಣೆದುರೇ ಇದ್ದರೆ ನೀವು ಯಾವುದೇ ಆಲೋಚನೆಯಿಲ್ಲದೆ ದಿನದಲ್ಲಿ 10 ಬಾರಿ ನೀರು ಕುಡಿಯುತ್ತೀರಾ. ಕೇವಲ ಬಾಟಲ್ ಇಟ್ಟ ಜಾಗ ಬದಲಾಯಿತು ಅಷ್ಟೇ. ನಿಮಗೆ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಬೇಕು ಎಂದಿದ್ದರೆ ಶೂಸ್ ಒಂದು ಪೆಟ್ಟಿಗೆಯೊಳಗಿದ್ದು, ಸಾಕ್ಸ್ ಮತ್ತೊಂದು ಜಾಗದಲ್ಲಿದ್ದು, ಬಟ್ಟೆಗಳು ಎಲ್ಲೋ ಬಿದ್ದಿದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಮೆದುಳು ನಾಳೆಯಿಂದ ಹೋಗೋಣ ಎಂದು ಹೇಳುತ್ತದೆ. ಆದರೆ ಅದೇ ನೀವು ರಾತ್ರಿಯೇ ಶೂಸ್, ಸಾಕ್ಸ್ ಮತ್ತು ಬಟ್ಟೆಗಳನ್ನು ನಿಮ್ಮ ಮಂಚದ ಪಕ್ಕದಲ್ಲೇ ಜೋಡಿಸಿ ಮಲಗಿದರೆ ಬೆಳಿಗ್ಗೆ ಎದ್ದು ಕೇವಲ ಧರಿಸಿಕೊಂಡು ಹೊರಡಬೇಕು ಅಷ್ಟೇ. ಇಲ್ಲಿ ಮೊದಲ ಹೆಜ್ಜೆ ಅತ್ಯಂತ ಸುಲಭವಾಯಿತು. ಯಾವುದೇ ಕೆಲಸದ ಅತ್ಯಂತ ಕಠಿಣ ಭಾಗವೆಂದರೆ ಅದರ ಮೊದಲ ಹೆಜ್ಜೆ. ಅದು ಸುಲಭವಾದರೆ ಇಡೀ ಕೆಲಸ ಸುಲಭವಾಗುತ್ತದೆ. ಫೋನ್ ಬಳಸುವ ನಮ್ಮ ಅಭ್ಯಾಸವನ್ನೇ ಗಮನಿಸಿ. ಅನೇಕರು ಕೇವಲ ಸಮಯ ನೋಡಲು ಫೋನ್ ತೆಗೆದುಕೊಳ್ಳುತ್ತಾರೆ, ಆದರೆ ಕಣ್ಣೆದುರು ಯಾವುದೋ ಒಂದು ನೋಟಿಫಿಕೇಶನ್ ಕಾಣಿಸುತ್ತದೆ. ನಂತರ ಒಂದು ಮೆಸೇಜ್ ಓದುತ್ತೇವೆ, ಒಂದು ವಿಡಿಯೋ ನೋಡುತ್ತೇವೆ, ಮತ್ತೊಂದು ವಿಡಿಯೋ ನೋಡುತ್ತೇವೆ. 30 ನಿಮಿಷಗಳು ಹೇಗೆ ಕಳೆದು ಹೋದವು ಎಂಬುದೇ ತಿಳಿಯುವುದಿಲ್ಲ. ಆರಂಭದಲ್ಲಿ ನಮ್ಮ ಯೋಜನೆ ಕೇವಲ ಸಮಯ ನೋಡುವುದಾಗಿತ್ತು, ಆದರೆ ಹಾದಿ ಅತ್ಯಂತ ಸುಲಭವಾಗಿದ್ದರಿಂದ ಮೆದುಳು ಅಲ್ಲೇ ಹಾದಿ ತಪ್ಪಿತು. ಆದರೆ ಒಂದು ವೇಳೆ ಪ್ರತಿ ಬಾರಿ ಸಾಮಾಜಿಕ ಜಾಲತಾಣ ಬಳಸುವ ಮುನ್ನ ಕಠಿಣವಾದ ಪಾಸ್ವರ್ಡ್ ಹಾಕಬೇಕು ಎಂದಿದ್ದರೆ ಹಲವು ಬಾರಿ ನಾವು ಫೋನ್ ನೋಡುವುದನ್ನೇ ಬಿಟ್ಟು ಬಿಡುತ್ತೇವೆ. ಏಕೆಂದರೆ ನಡುವೆ ಒಂದು ಸಣ್ಣ ಪ್ರತಿರೋಧ ಅಥವಾ ಫ್ರಿಕ್ಷನ್ ಬಂದಿರುತ್ತದೆ. ಇವು ಅತ್ಯಂತ ಸಣ್ಣ ಸಣ್ಣ ಟ್ರಿಕ್ಸ್ಗಳಂತೆ ಕಾಣಿಸಬಹುದು, ಆದರೆ ನಮ್ಮ ದಿನನಿತ್ಯದ ನೂರಾರು ನಿರ್ಧಾರಗಳು ಇಂತಹ ಸಣ್ಣ ಸಂಗತಿಗಳಿಂದಲೇ ಬದಲಾಗುತ್ತವೆ. ನಿಮ್ಮ ಮುಂದೆ 2 ಟಿವಿ ರಿಮೋಟ್ಗಳನ್ನು ಇಡಲಾಗಿದೆ ಎಂದು ಕಲ್ಪಿಸಿಕೊಳ್ಳಿ. ಒಂದು ನಿಮ್ಮ ಕೈಗೆ ಅತ್ಯಂತ ಹತ್ತಿರದಲ್ಲಿದೆ, ಮತ್ತೊಂದು ಕೋಣೆಯ ಕೊನೆಯ ಮೂಲೆಯಲ್ಲಿದೆ. ನೀವು ಟಿವಿ ಆನ್ ಮಾಡಲು ಯಾವ ರಿಮೋಟ್ ಆರಿಸಿಕೊಳ್ಳುತ್ತೀರಾ? ಖಂಡಿತವಾಗಿ ಹತ್ತಿರದಲ್ಲಿರುವುದನ್ನೇ ಆಯ್ದುಕೊಳ್ಳುತ್ತೀರಾ. ಆದ್ದರಿಂದಲೇ ನಿಮಗೆ ಪುಸ್ತಕ ಓದಬೇಕಿದ್ದರೆ ಪುಸ್ತಕವನ್ನು ನಿಮ್ಮ ಕಣ್ಣೆದುರೇ ಇಟ್ಟುಕೊಳ್ಳಿ. ಗಿಟಾರ್ ಕಲಿಯಬೇಕಿದ್ದರೆ ಅದನ್ನು ಕವರ್ನಲ್ಲಿ ಹಾಕಿ ಸ್ಟೋರ್ರೂಮ್ನಲ್ಲಿ ಇಡಬೇಡಿ, ಬದಲಿಗೆ ಸದಾ ನಿಮ್ಮ ಕಣ್ಣಿಗೆ ಬೀಳುವ ಜಾಗದಲ್ಲೇ ಇಡಿ. ಆರಂಭ ಎಷ್ಟು ಸುಲಭವಾಗಿರುತ್ತದೆಯೋ ಅಭ್ಯಾಸ ಅಷ್ಟು ಬೇಗ ಬೆಳೆಯುತ್ತದೆ. ಇದರ ಉಲ್ಟಾ ನಿಯಮವನ್ನು ಅರ್ಥಮಾಡಿಕೊಳ್ಳೋಣ. ಒಂದು ವೇಳೆ ಯಾವುದೇ ಕೆಟ್ಟ ಅಭ್ಯಾಸವನ್ನು ಬಿಡಬೇಕಾಗಿದ್ದರೆ ಆ ಕೆಲಸದ ಹಾದಿಯಲ್ಲಿ ಕೊಂಚ ಪ್ರತಿರೋಧ ಅಥವಾ ಮುಳ್ಳುಗಳನ್ನು ತಂದಿಡಿ. ಕೋಲ್ಡ್ ಡ್ರಿಂಕ್ಸ್ ಕುಡಿಯುವುದನ್ನು ಕಡಿಮೆ ಮಾಡಬೇಕಿದ್ದರೆ ಅದನ್ನು ಫ್ರಿಡ್ಜ್ನ ಮುಂಭಾಗದಲ್ಲಿ ಇಡಬೇಡಿ. ಮೊಬೈಲ್ ಗೇಮ್ಸ್ ಆಡುವುದನ್ನು ಕಡಿಮೆ ಮಾಡಬೇಕಿದ್ದರೆ ಆ ಆಪ್ ಅನ್ನು ಹೋಮ್ ಸ್ಕ್ರೀನ್ನಿಂದ ತೆಗೆದು ಯಾವುದೋ ಫೋಲ್ಡರ್ ಒಳಗೆ ಹಾಕಿಡಿ. ರಾತ್ರಿ ತಡವಾಗಿ ಫೋನ್ ಬಳಸುವುದನ್ನು ನಿಲ್ಲಿಸಬೇಕಿದ್ದರೆ ಚಾರ್ಜರ್ ಅನ್ನು ಬೇರೆ ಕೋಣೆಯಲ್ಲಿ ಇಡಿ. ಇಂತಹ ಸಣ್ಣ ಬದಲಾವಣೆಗಳ ಪರಿಣಾಮ ನಿಧಾನವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಕೆಲವೊಮ್ಮೆ ಟಿವಿ ರಿಮೋಟ್ ಎಲ್ಲೋ ಕಳೆದು ಹೋದರೆ ಜನರು ಟಿವಿ ನೋಡುವುದನ್ನೇ ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಅವರಿಗೆ ಟಿವಿ ನೋಡುವುದು ಇಷ್ಟವಿಲ್ಲ ಎಂದಲ್ಲ, ಕೇವಲ ರಿಮೋಟ್ ಹುಡುಕುವ ಆಲಸ್ಯ ಅಷ್ಟೇ. ಇದೇ ನೋಡಿ ಫ್ರಿಕ್ಷನ್ ಬಲ. ಇದನ್ನು ನಾವು ಒಳ್ಳೆಯ ಕೆಲಸಗಳಿಗೂ ಬಳಸಿಕೊಳ್ಳಬಹುದು. ಬರೆಯಬೇಕಾಗಿದ್ದರೆ ಲ್ಯಾಪ್ಟಾಪ್ ಸದಾ ಚಾರ್ಜ್ ಆಗಿರಲಿ, ಫೈಲ್ ಮೊದಲೇ ಓಪನ್ ಇರಲಿ, ನೋಟ್ಬುಕ್ ಮತ್ತು ಪೆನ್ ಜೊತೆಯಲ್ಲೇ ಇರಲಿ. ಚಿತ್ರ ಬಿಡಿಸಬೇಕಿದ್ದರೆ ಬಣ್ಣಗಳನ್ನು ಮೊದಲೇ ಹೊರಗೆ ತೆಗೆದಿಟ್ಟುಕೊಳ್ಳಿ. ಹೊಸ ಸಂಗೀತ ಕಲಿಯಬೇಕಿದ್ದರೆ ಇನ್ಸ್ಟ್ರುಮೆಂಟ್ ತೆಗೆದುಕೊಳ್ಳಲು ಕೇವಲ ಕೆಲವು ಸೆಕೆಂಡುಗಳು ಸಾಕು ಎನ್ನುವ ಜಾಗದಲ್ಲಿ ಇಟ್ಟುಕೊಳ್ಳಿ. ಎಷ್ಟು ಕಡಿಮೆ ಹೆಜ್ಜೆಗಳು ಇರುತ್ತವೆಯೋ ಅಷ್ಟು ವೇಗವಾಗಿ ಕೆಲಸಗಳು ನಡೆಯುತ್ತವೆ. ನಮ್ಮ ಮೆದುಳು ಸದಾ ಸುಲಭವಾದ ಹಾದಿಯನ್ನೇ ಇಷ್ಟಪಡುತ್ತದೆ. ನಿಮಗೆ ಹಣ್ಣುಗಳನ್ನು ತಿನ್ನಬೇಕು ಎನಿಸಿದೆ, ಆದರೆ ಹಣ್ಣುಗಳನ್ನು ತೊಳೆಯಬೇಕು, ಕತ್ತರಿಸಬೇಕು ಎಂಬ ಆಲಸ್ಯವಿದೆ. ಅದೇ ಸಮಯದಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಕಣ್ಣೆದುರು ಸಿದ್ಧವಾಗಿ ಬಿದ್ದಿದೆ. ನಿಮ್ಮ ಮೆದುಳು ಬಿಸ್ಕೆಟ್ ಕಡೆಗೆ ಓಡುತ್ತದೆ. ಆದರೆ ಒಂದು ವೇಳೆ ಹಣ್ಣುಗಳನ್ನು ಮೊದಲೇ ತೊಳೆದು ಕತ್ತರಿಸಿ ಒಂದು ಬಟ್ಟಲಿನಲ್ಲಿ ಕಣ್ಣೆದುರು ಇಟ್ಟಿದ್ದರೆ ನೀವು ಹಣ್ಣುಗಳನ್ನೇ ತಿನ್ನುತ್ತೀರಾ? ಇದು ಕೇವಲ ಆಹಾರಕ್ಕೆ ಮಾತ್ರವಲ್ಲ, ನಮ್ಮ ಪ್ರತಿಯೊಂದು ಅಭ್ಯಾಸಕ್ಕೂ ಅನ್ವಯಿಸುತ್ತದೆ. ಒಳ್ಳೆಯ ಅಭ್ಯಾಸಗಳ ಹಾದಿಯಿಂದ ಕಲ್ಲುಗಳನ್ನು ತೆಗೆದುಹಾಕಿ ಕೆಟ್ಟ ಅಭ್ಯಾಸಗಳ ಹಾದಿಯಲ್ಲಿ ಕಲ್ಲುಗಳನ್ನು ತಂದಿಡಿ. ನಮಗೆ ಶಿಸ್ತು ಬೇಕಾಗಿಲ್ಲ, ಬದಲಿಗೆ ನಮ್ಮ ಕೋಣೆಯ ವಿನ್ಯಾಸ ಬದಲಾಗಬೇಕಾಗಿದೆ. ನಮ್ಮ ಇಡೀ ಕೋಣೆಯನ್ನು ಸರಿಯಾದ ಕೆಲಸ ಮಾಡಲು ಸುಲಭವಾಗುವಂತೆ ವಿನ್ಯಾಸಗೊಳಿಸಿದರೆ ಅರ್ಧ ಯುದ್ಧವನ್ನು ಅಲ್ಲೇ ಗೆದ್ದಂತೆ. ನಿಮ್ಮ ಅಧ್ಯಯನದ ಟೇಬಲ್ ಮೇಲೆ ಕೇವಲ ಪುಸ್ತಕ, ನೋಟ್ಬುಕ್ ಮತ್ತು ಪೆನ್ ಮಾತ್ರ ಇರಲಿ. ಉಳಿದೆಲ್ಲವನ್ನೂ ಅಲ್ಲಿಂದ ಸರಿಸಿಬಿಡಿ. ಆಗ ನಿಮ್ಮ ಮೆದುಳಿಗೆ ಗೊಂದಲಕ್ಕೀಡಾಗಲು ಯಾವುದೇ ದಾರಿ ಇರುವುದಿಲ್ಲ. ಮೊದಲು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸಿ, ಬದಲಾವಣೆ ತಾನಾಗಿಯೇ ಬರುತ್ತದೆ. ಪ್ರತಿ ರಾತ್ರಿ ಮಲಗುವ ಮುನ್ನ ಕೇವಲ 5 ನಿಮಿಷಗಳ ಕಾಲ ಮುಂದಿನ ದಿನದ ಮೊದಲ ಹೆಜ್ಜೆಯನ್ನು ಸುಲಭಗೊಳಿಸಿ ಮಲಗಿ. ಬೆಳಿಗ್ಗೆ ಎದ್ದು ಯಾವ ಪುಸ್ತಕ ಓದಬೇಕೋ ಅದನ್ನು ಮೊದಲೇ ಓಪನ್ ಮಾಡಿ ಇಡಿ.
ಬೆಳಿಗ್ಗೆ ಎದ್ದು ಯಾವ ಕೆಲಸ ಮಾಡಬೇಕೋ ಅದಕ್ಕೆ ಬೇಕಾದ ಫೈಲ್ಗಳನ್ನು ಮೊದಲೇ ಸಿದ್ಧಪಡಿಸಿ ಇಡಿ. ಇದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಗೊಂದಲವಿಲ್ಲದೆ ನೇರವಾಗಿ ಕೆಲಸ ಆರಂಭವಾಗುತ್ತದೆ. ಸ್ನೇಹಿತರೆ, ಅನೇಕ ಜನರ ದಿನವು ಅಲಾರಾಂನಿಂದ ಆರಂಭವಾಗುವುದಿಲ್ಲ, ಬದಲಿಗೆ ಗೊಂದಲದಿಂದ ಆರಂಭವಾಗುತ್ತದೆ. ಕಣ್ಣು ಬಿಡುತ್ತಿದ್ದಂತೆಯೇ ಇವತ್ತು ಮೊದಲು ಯಾವ ಕೆಲಸ ಮಾಡಬೇಕು ಎಂಬ ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ಮೆದುಳು ಒಮ್ಮೆಗೆ 10 ವಿಷಯಗಳನ್ನು ಯೋಚಿಸಲು ಪ್ರಾರಂಭಿಸುತ್ತದೆ. ಮೊಬೈಲ್ ನೋಡಬೇಕೋ, ಬ್ರೇಕ್ಫಾಸ್ಟ್ ಮಾಡಬೇಕೋ, ರೂಮ್ ಕ್ಲೀನ್ ಮಾಡಬೇಕೋ ಅಥವಾ ಲ್ಯಾಪ್ಟಾಪ್ ಓಪನ್ ಮಾಡಬೇಕೋ ಎಂಬ ಪ್ರಶ್ನೆಗಳು ಮೂಡುತ್ತವೆ. ಕೆಲಸ ಇನ್ನೂ ಆರಂಭವಾಗಿರುವುದಿಲ್ಲ, ಆದರೆ ಯೋಚನೆ ಮಾಡಿ ಮಾಡಿ ಮೆದುಳು ಮೊದಲೇ ದಣಿದು ಬಿಡುತ್ತದೆ. ನಾವು ಕೆಲಸ ಮಾಡುವುದರಿಂದ ಸುಸ್ತಾಗುತ್ತೇವೆ ಎಂದು ಭಾವಿಸುತ್ತೇವೆ, ಆದರೆ ಬಹಳಷ್ಟು ಬಾರಿ ಕೇವಲ ಯೋಚನೆ ಮಾಡುವುದರಿಂದಲೇ ನಮ್ಮ ಇಡೀ ಶಕ್ತಿ ಖಾಲಿಯಾಗಿ ಬಿಡುತ್ತದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಿರ್ಧಾರ ತೆಗೆದುಕೊಳ್ಳುವುದು ಒಂದು ದೊಡ್ಡ ಕೆಲಸವೇ ಆಗಿದೆ. ನೀವು ಒಂದು ಆಟ ಆಡಲು ಕುಳಿತಿದ್ದೀರಾ, ಆದರೆ ಆಟದ ಪ್ರತಿ ಹಂತದಲ್ಲೂ ನೀವೇ ಹೊಸ ನಿಯಮಗಳನ್ನು ಮಾಡಿಕೊಳ್ಳಬೇಕಾಗಿ ಬಂದರೆ ಆಟ ಆಡುವ ಮಜಾ ಇರುತ್ತದೆಯೇ? ಖಂಡಿತ ಇರುವುದಿಲ್ಲ. ಅದೇ ನಿಯಮಗಳು ಮೊದಲೇ ಸಿದ್ಧವಾಗಿದ್ದರೆ ನಾವು ನೇರವಾಗಿ ಆಟ ಆಡಿ ಸಂಭ್ರಮಿಸಬಹುದು. ಇದೇ ನೋಡಿ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆಯ ನಡುವಿನ ವ್ಯತ್ಯಾಸ. ಯೋಜನೆ ಎಂದರೆ ಮೊದಲೇ ನಿರ್ಧರಿಸುವುದು, ಕಾರ್ಯಗತಗೊಳಿಸುವುದು ಎಂದರೆ ಯಾವುದೇ ಯೋಚನೆಯಿಲ್ಲದೆ ಕೆಲಸವನ್ನು ತಕ್ಷಣ ಆರಂಭಿಸುವುದು. ಎರಡನ್ನೂ ಒಟ್ಟಿಗೆ ಮಾಡಲು ಹೋದರೆ ದೊಡ್ಡ ತಪ್ಪಾಗುತ್ತದೆ. ಒಬ್ಬ ಅಡುಗೆಯವನು ಅಡುಗೆ ಮಾಡುವಾಗ ಪ್ರತಿ ಹೆಜ್ಜೆಯಲ್ಲೂ ಯಾವ ಮಸಾಲೆ ಹಾಕಬೇಕು, ಇವತ್ತು ಯಾವ ಅಡುಗೆ ಮಾಡಬೇಕು ಎಂದು ಯೋಚಿಸುತ್ತಾ ಕುಳಿತರೆ ಅಡುಗೆ ತಯಾರಾಗುವುದು ತಡವಾಗುತ್ತದೆ. ಆದರೆ ಅದೇ ರಾತ್ರಿಯೇ ಮೆನು ಸಿದ್ಧವಾಗಿದ್ದರೆ ಬೆಳಿಗ್ಗೆ ಕೇವಲ ಅಡುಗೆ ಮಾಡುವ ಕೆಲಸ ಮಾತ್ರ ಇರುತ್ತದೆ. ನಮ್ಮ ಜೀವನವು ಇದೇ ರೀತಿ ನಡೆಯುತ್ತದೆ. ಬೆಳಿಗ್ಗೆ ಎದ್ದು ಯೋಜನೆ ಮಾಡಲು ಕುಳಿತರೆ ಅರ್ಧ ಸಮಯ ಅದರಲ್ಲೇ ಕಳೆದು ಹೋಗುತ್ತದೆ. ರಾತ್ರಿಯ ಸಮಯ ಯೋಜನೆಗೆ ಅತ್ಯಂತ ಪ್ರಶಸ್ತವಾದ ಸಮಯ. ಇಡೀ ದಿನ ಮುಗಿದಿರುವುದರಿಂದ ಪ್ರಶಾಂತವಾದ ಮನಸ್ಸಿನಿಂದ ನಾಳಿನ ಅತ್ಯಂತ ಪ್ರಮುಖವಾದ 3 ಕೆಲಸಗಳನ್ನು ಮಾತ್ರ ಬರೆದಿಟ್ಟುಕೊಳ್ಳಿ. ಇಡೀ ದಿನದ 100 ಕೆಲಸಗಳ ದೊಡ್ಡ ಪಟ್ಟಿಯ ಅಗತ್ಯವಿಲ್ಲ, ಕೇವಲ 3 ಮುಖ್ಯ ಕೆಲಸಗಳು ಸಾಕು. ನೀವು ರೈಲು ಹಿಡಿಯಲು ಹೋಗುತ್ತಿದ್ದೀರಾ ಎಂದು ಕಲ್ಪಿಸಿಕೊಳ್ಳಿ. ಮನೆ ಬಿಟ್ಟ ನಂತರ ಯಾವ ರೈಲು, ಯಾವ ಪ್ಲಾಟ್ಫಾರ್ಮ್ ಎಂದು ಹುಡುಕಲು ಹೋದರೆ ರೈಲು ತಪ್ಪಿ ಹೋಗುವುದು ಖಂಡಿತ. ಆದರೆ ರಾತ್ರಿಯೇ ಇದೆಲ್ಲವನ್ನೂ ಪರಿಶೀಲಿಸಿ ಸಿದ್ಧರಾಗಿದ್ದರೆ ಬೆಳಿಗ್ಗೆ ಕೇವಲ ಹೊರಡುವುದು ಮಾತ್ರ ಬಾಕಿ ಇರುತ್ತದೆ. ನಮ್ಮ ಮೆದುಳಿಗೆ ಸ್ಪಷ್ಟವಾದ ಹಾದಿ ಕಂಡಾಗ ಅದು ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಒಬ್ಬ ವಿದ್ಯಾರ್ಥಿ ಬೆಳಿಗ್ಗೆ ಓದಲು ಕುಳಿತುಕೊಳ್ಳುತ್ತಾನೆ. ಅವನ ಮುಂದೆ 5 ಪುಸ್ತಕಗಳಿವೆ. ಅವನು ಮೊದಲು ವಿಜ್ಞಾನ ಓದಬೇಕೋ, ಗಣಿತ ಮಾಡಬೇಕೋ ಅಥವಾ ಇತಿಹಾಸ ಓದಬೇಕೋ ಎಂದು ಯೋಚಿಸುತ್ತಾ 10 ನಿಮಿಷ ಕಳೆಯುತ್ತಾನೆ. ಕೊನೆಗೆ ಏಕಾಗ್ರತೆ ಆರಂಭವಾಗುವ ಮುನ್ನವೇ ಹಾಳಾಗಿ ಬಿಡುತ್ತದೆ. ಆದರೆ ಅದೇ ರಾತ್ರಿಯೇ ಕೇವಲ 1 ಪುಸ್ತಕವನ್ನು ಮಾತ್ರ ಟೇಬಲ್ ಮೇಲೆ ತೆಗೆದಿಟ್ಟಿದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಓದು ಪ್ರಾರಂಭವಾಗುತ್ತಿತ್ತು. ಅದಕ್ಕಾಗಿಯೇ ಬುದ್ಧಿವಂತರು ಬೆಳಿಗ್ಗೆ ಯೋಚಿಸುವುದಿಲ್ಲ, ನೇರವಾಗಿ ಕೆಲಸ ಮಾಡುತ್ತಾರೆ. ನಿರ್ಧಾರಗಳ ಆಯಾಸ ಅಥವಾ ಡಿಸಿಷನ್ ಫಟಿಗ್ ಎಂದರೆ ಇದೇ ನೋಡಿ. ಮೆದುಳು ಪದೇ ಪದೇ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದರ ಶಕ್ತಿ ಕುಂದುತ್ತಾ ಹೋಗುತ್ತದೆ. ನಿಮ್ಮ ಮುಂದೆ 100 ಚಾಕೊಲೇಟ್ಗಳನ್ನು ಇಟ್ಟು ಅದರಲ್ಲಿ ಒಂದನ್ನು ಆರಿಸಿ ಎಂದರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೀರಾ? ಆದರೆ ಕೇವಲ 2 ಚಾಕೊಲೇಟ್ ಇದ್ದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುತ್ತೀರಾ? ಹೆಚ್ಚು ಆಯ್ಕೆಗಳು ಸದಾ ಒಳ್ಳೆಯದಲ್ಲ, ಅವು ನಮ್ಮ ಮೆದುಳನ್ನು ನಿಧಾನಗೊಳಿಸುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮೆದುಳು ಅತ್ಯಂತ ಚುರುಕಾಗಿರುತ್ತದೆ. ಆ ಅಮೂಲ್ಯವಾದ ಶಕ್ತಿಯನ್ನು ಇಂದು ಏನು ಮಾಡಬೇಕು ಎಂದು ಯೋಚಿಸಲು ವ್ಯರ್ಥ ಮಾಡಬಾರದು. ಪ್ರತಿ ರಾತ್ರಿ ಕೇವಲ 5 ನಿಮಿಷ ಕುಳಿತುಕೊಂಡು ನಾಳಿನ 3 ಪ್ರಮುಖ ಕೆಲಸಗಳನ್ನು ಬರೆದಿಟ್ಟುಕೊಳ್ಳಿ ಮತ್ತು ಅದರ ಮೊದಲ ಹೆಜ್ಜೆ ಅತ್ಯಂತ ಸುಲಭವಾಗಿರುವಂತೆ ನೋಡಿಕೊಳ್ಳಿ. ನಮ್ಮ ಮೆದುಳು ದೊಡ್ಡ ಗುರಿಗಳನ್ನು ಕಂಡು ಹೆದರುತ್ತದೆ, ಆದರೆ ಸಣ್ಣ ಹೆಜ್ಜೆಗಳನ್ನು ಕಂಡು ಸುಲಭವಾಗಿ ಒಪ್ಪಿಕೊಳ್ಳುತ್ತದೆ. ಯೋಜನೆ ಎಂದರೆ ನಾಳೆಯ ಚಿಂತೆ ಮಾಡುವುದಲ್ಲ, ಬದಲಿಗೆ ನಾಳೆಯ ಹಾದಿಯನ್ನು ಇಂದೇ ಸುಗಮಗೊಳಿಸುವುದು. ಒಬ್ಬ ಡ್ರೈವರ್ ರಾತ್ರಿಯೇ ತನ್ನ ಕಾರಿಗೆ ಪೆಟ್ರೋಲ್ ಹಾಕಿಸಿಟ್ಟುಕೊಂಡರೆ ಬೆಳಿಗ್ಗೆ ಯಾವುದೇ ಒತ್ತಡವಿಲ್ಲದೆ ಪ್ರಯಾಣ ಬೆಳೆಸಬಹುದು. ಹಾಗೆಯೇ ಬೆಳಿಗ್ಗೆ ಯೋಚಿಸುವ ಕೆಲಸ ಇರಬಾರದು, ಕೇವಲ ಕೆಲಸ ಮಾಡುವ ಸಮಯವಾಗಿರಬೇಕು. ನಿಮ್ಮ ವರ್ಕ್ ಸ್ಪೇಸ್ ಅನ್ನು ರಾತ್ರಿಯೇ ಸಿದ್ಧಪಡಿಸಿಟ್ಟುಕೊಳ್ಳಿ. ಮೆದುಳಿಗೆ ಸ್ಪಷ್ಟವಾದ ಸಿಗ್ನಲ್ ನೀಡಿ. ಸಂಗೀತದ ಪ್ಲೇಯರ್ ಆನ್ ಮಾಡಿದ ತಕ್ಷಣ ಹಾಡು ಪ್ಲೇ ಆಗುವಂತೆ ನಮ್ಮ ದಿನಚರಿ ಇರಬೇಕು. ಎಷ್ಟು ಕಡಿಮೆ ಯೋಚಿಸುತ್ತೇವೆಯೋ ಅಷ್ಟು ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಪ್ರತಿ ರಾತ್ರಿ ನಿಮ್ಮೊಂದಿಗೆ ಒಂದು ಸಣ್ಣ ಭರವಸೆ ಮಾಡಿಕೊಳ್ಳಿ, ನಾಳೆ ಬೆಳಿಗ್ಗೆ ನಾನು ಯೋಚಿಸುವುದಿಲ್ಲ, ಕೇವಲ ಕೆಲಸ ಮಾಡುತ್ತೇನೆ. ಸ್ನೇಹಿತರೆ, ಇವತ್ತಿನ ಜಗತ್ತಿನ ಅತ್ಯಂತ ದೊಡ್ಡ ತೊಂದರೆ ಏನೆಂದರೆ ನಮ್ಮ ಮೆದುಳಿಗೆ ವಿಶ್ರಾಂತಿ ಪಡೆಯಲು ಕೇವಲ 1 ನಿಮಿಷವೂ ಸಹ ಸಿಗುತ್ತಿಲ್ಲ. ಬೆಳಿಗ್ಗೆ ಕಣ್ಣು ಬಿಟ್ಟ ತಕ್ಷಣ ಫೋನ್, ಊಟ ಮಾಡುವಾಗ ವಿಡಿಯೋ, ಪ್ರಯಾಣ ಮಾಡುವಾಗ ಮ್ಯೂಸಿಕ್, ಕೊಂಚ ಬಿಡುವು ಸಿಕ್ಕರೆ ಸಾಮಾಜಿಕ ಜಾಲತಾಣ, ರಾತ್ರಿ ಮಲಗುವ ಮುನ್ನವೂ ಸ್ಕ್ರೀನ್. ನಮ್ಮ ಮೆದುಳಿಗೆ ಸದಾ ಏನಾದರೊಂದು ಕೆಲಸ ಸಿಗುತ್ತಲೇ ಇರುತ್ತದೆ. ಆದರೆ ಮೆದುಳಿಗೂ ಸಹ ಮನುಷ್ಯನಂತೆ ಒಮ್ಮೊಮ್ಮೆ ಕೇವಲ ಮೌನವಾಗಿರಲು ಇಷ್ಟವಾಗುತ್ತದೆ. ಬಿಡುವಿಲ್ಲದೆ ಬ್ಯೂಸಿಯಾಗಿದ್ದರೆ ಮಾತ್ರ ಯಶಸ್ಸು ಸಿಗುತ್ತದೆ ಎಂದು ನಾವು ತಪ್ಪು ಭಾವಿಸಿದ್ದೇವೆ. ಒಂದು ಲೋಟದ ನೀರಿನ ಉದಾಹರಣೆಯನ್ನು ಯೋಚನೆ ಮಾಡಿ.
ನೀವು ಇಡೀ ದಿನ ಆ ಲೋಟಕ್ಕೆ ನೀರು ಸುರಿಯುತ್ತಲೇ ಇದ್ದು ಅದನ್ನು ಒಮ್ಮೆಯೂ ಶಾಂತವಾಗಿಡದಿದ್ದರೆ ಆ ನೀರು ಸದಾ ಕದಡುತ್ತಲೇ ಇರುತ್ತದೆ, ಅದರಲ್ಲಿ ನಿಮ್ಮ ಮುಖವು ಕಾಣಿಸುವುದಿಲ್ಲ. ಆದರೆ ಅದೇ ಲೋಟವನ್ನು ಕೊಂಚ ಸಮಯ ಹಾಗೆಯೇ ಮುಟ್ಟದೆ ಬಿಟ್ಟರೆ ನೀರು ತಾನಾಗಿಯೇ ಪ್ರಶಾಂತವಾಗುತ್ತದೆ ಮತ್ತು ಒಳಗೆ ಇರುವುದೆಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಮ್ಮ ಮೆದುಳು ಸಹ ಇಂತಹದ್ದೇ ಒಂದು ಲೋಟ. ಅದಕ್ಕೆ ಸದಾ ಹೊಸ ಹೊಸ ಮಾಹಿತಿಯನ್ನು ತುಂಬಿಸುತ್ತಾ ಹೋದರೆ ಹಳೆಯ ಮಾಹಿತಿಯನ್ನು ಜೋಡಿಸಲು ಅದಕ್ಕೆ ಸಮಯವೇ ಸಿಗುವುದಿಲ್ಲ. ಉದ್ದೇಶಪೂರ್ವಕವಾಗಿ ಏನನ್ನೂ ಮಾಡದಿರುವುದು ಅಥವಾ ಇಂಟೆನ್ಷನಲ್ ಡೂ ನಥಿಂಗ್ ಟೈಮ್ ಎಂದರೆ ಇದೇ ನೋಡಿ. ದಿನದಲ್ಲಿ ಕೆಲವು ನಿಮಿಷಗಳ ಕಾಲ ಯಾವುದೇ ಫೋನ್ ಇಲ್ಲದೆ, ಯಾವುದೇ ಮ್ಯೂಸಿಕ್ ಇಲ್ಲದೆ, ಯಾವುದೇ ಪುಸ್ತಕವಿಲ್ಲದೆ ಕೇವಲ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸಿ. ಆರಂಭದಲ್ಲಿ ಇದು ಅತ್ಯಂತ ಕಷ್ಟ ಎನಿಸುತ್ತದೆ. ಮೆದುಳು ತಕ್ಷಣವೇ ಫೋನ್ ನೋಡಲು ಹಂಬಲಿಸುತ್ತದೆ. ಆದರೆ ಕೇವಲ 5 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಂಡರೆ ಮೆದುಳಿನ ವೇಗ ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ನಮಗೆ ಅತ್ಯುತ್ತಮ ಆಲೋಚನೆಗಳು ಬರುವುದು ಕಠಿಣವಾಗಿ ಯೋಚಿಸುವಾಗ ಅಲ್ಲ, ಬದಲಿಗೆ ಪ್ರಶಾಂತವಾಗಿ ಮೌನವಾಗಿದ್ದಾಗ. ನಮ್ಮ ಮೆದುಳು ಹಿನ್ನೆಲೆಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತಲೇ ಇರುತ್ತದೆ. ಒಂದು ಜಿಗ್ಸಾ ಪಜಲ್ ಬಿಡಿಸುವಾಗ ಕೊನೆಯ ತುಂಡು ಸಿಗದೆ ದಣಿದು ಎದ್ದು ಹೋದ ತಕ್ಷಣ ಕೊಂಚ ಸಮಯದ ನಂತರ ಇದ್ದಕ್ಕಿದ್ದಂತೆ ಆ ತುಂಡು ಎಲ್ಲಿದೆ ಎಂಬುದು ನೆನಪಿಗೆ ಬರುತ್ತದೆ. ಏಕೆಂದರೆ ಮೆದುಳಿಗೆ ಆ ಪ್ರಶಾಂತವಾದ ಸಮಯ ಸಿಕ್ಕಾಗ ಅದು ಹಳೆಯ ಮಾಹಿತಿಯನ್ನು ಸರಿಯಾಗಿ ಹುಡುಕಿ ತೆಗೆಯುತ್ತದೆ. ಇವತ್ತು ನಮಗೆ 5 ನಿಮಿಷಗಳ ಕಾಲವೂ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಬಸ್ಗಾಗಿ ಕಾಯುವಾಗ, ಲಿಫ್ಟ್ಗಾಗಿ ಕಾಯುವಾಗ ಸದಾ ಫೋನ್ ನೋಡುತ್ತೇವೆ. ಇದರಿಂದ ಮೆದುಳಿಗೆ ತಾನಾಗಿಯೇ ಯೋಚಿಸುವ ಅಭ್ಯಾಸವೇ ತಪ್ಪಿಹೋಗುತ್ತದೆ. ಹೊರಗಿನ ಗದ್ದಲ ಹೆಚ್ಚಾದಾಗ ಒಳಗಿನ ಧ್ವನಿ ಅಡಗಿ ಹೋಗುತ್ತದೆ. ಉದ್ದೇಶಪೂರ್ವಕ ಮೌನವು ನಮ್ಮ ಒಳಗಿನ ಧ್ವನಿಯನ್ನು ಕೇಳಲು ಸಹಾಯ ಮಾಡುತ್ತದೆ. ಒಂದು ಸ್ನೋ ಗ್ಲೋಬ್ ಅನ್ನು ಜೋರಾಗಿ ಅಲುಗಾಡಿಸಿದರೆ ಒಳಗಿನ ಕಣಗಳೆಲ್ಲವೂ ತೇಲುತ್ತಿರುತ್ತವೆ, ಏನೂ ಕಾಣಿಸುವುದಿಲ್ಲ. ಆದರೆ ಅದನ್ನು ಟೇಬಲ್ ಮೇಲೆ ಇಟ್ಟು ಕೊಂಚ ಸಮಯ ಬಿಟ್ಟರೆ ಎಲ್ಲಾ ಕಣಗಳು ತಳದಲ್ಲಿ ಕುಳಿತು ಒಳಗಿನ ದೃಶ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಮ್ಮ ಆಲೋಚನೆಗಳು ಸಹ ಅಷ್ಟೇ. ಕೊಂಚ ಶಾಂತವಾದ ಸಮಯ ಸಿಕ್ಕಾಗ ಅವು ತಾವಾಗಿಯೇ ಸರಿಯಾದ ಜಾಗದಲ್ಲಿ ಕುಳಿತುಕೊಳ್ಳುತ್ತವೆ. ಬೋರ್ ಆಗುವುದು ಕೆಟ್ಟದ್ದಲ್ಲ. ಹೊಸ ಕುತೂಹಲ ಮೂಡಲು ಬೋರ್ ಆಗುವುದು ಅತ್ಯಂತಾವಶ್ಯಕ. ಸದಾ ಮನರಂಜನೆ ಸಿಗುತ್ತಿದ್ದರೆ ಮೆದುಳು ಸ್ವಂತವಾಗಿ ಯೋಚಿಸುವುದನ್ನು ನಿಲ್ಲಿಸಿಬಿಡುತ್ತದೆ. ಯಾವುದೇ ಯಂತ್ರವನ್ನು ಬಿಡುವಿಲ್ಲದೆ ದಿನವಿಡೀ ಚಲಾಯಿಸಿದರೆ ಅದು ಕಾಯುತ್ತದೆ. ಹಾಗೆಯೇ ನಮ್ಮ ಮೆದುಳಿಗೂ ಸಹ ವಿಶ್ರಾಂತಿಯ ಅಗತ್ಯವಿದೆ. ಆದರೆ ವಿಶ್ರಾಂತಿ ಎಂದರೆ ಮತ್ತೊಂದು ಸ್ಕ್ರೀನ್ ನೋಡುವುದಲ್ಲ. ನಿಜವಾದ ವಿಶ್ರಾಂತಿ ಎಂದರೆ ಮೆದುಳಿನ ಒಳಗೆ ಯಾವುದೇ ಹೊಸ ಮಾಹಿತಿ ಹೋಗದಿರುವುದು. ದಿನದಲ್ಲಿ ಕೇವಲ 10 ನಿಮಿಷದಿಂದ ಆರಂಭಿಸಿ ಯಾವುದೇ ಫೋನ್ ಇಲ್ಲದೆ ಪ್ರಕೃತಿಯನ್ನು ನೋಡುವುದು, ಗಿಡಮರಗಳನ್ನು ನೋಡುವುದು ಅಥವಾ ಕೇವಲ ಗೋಡೆಯನ್ನು ನೋಡುತ್ತಾ ಕುಳಿತುಕೊಳ್ಳಿ. ಆರಂಭದಲ್ಲಿ ವಿಚಿತ್ರ ಎನಿಸಿದರೂ ಕ್ರಮೇಣ ನಿಮ್ಮ ಅನೇಕ ಗೊಂದಲಗಳು ತಾವಾಗಿಯೇ ಬಗೆಹರಿಯಲು ಪ್ರಾರಂಭವಾಗುತ್ತವೆ. ಒಬ್ಬ ರೈತ ಹೊಲದಲ್ಲಿ ಸದಾ ಬೀಜಗಳನ್ನು ಬಿತ್ತುತ್ತಲೇ ಇದ್ದರೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಹಾಗೆಯೇ ನಮ್ಮ ಮೆದುಳಿಗೂ ಸಹ ವಿಶ್ರಾಂತಿಯ ಅವಶ್ಯಕತೆ ಇದೆ. ಸುಮ್ಮನೆ ಕುಳಿತುಕೊಳ್ಳುವುದು ಸೋಮಾರಿತನವಲ್ಲ, ಅದು ನಮ್ಮ ಮೆದುಳಿಗೆ ನಾವು ನೀಡುವ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ಸ್ನೇಹಿತರೆ, ಇಂದಿನ ಜಗತ್ತಿನ ಅತ್ಯಂತ ದುಬಾರಿ ವಸ್ತು ಯಾವುದು ಗೊತ್ತೇ? ಅದು ನಿಮ್ಮ ಅಟೆನ್ಷನ್ ಅಥವಾ ಏಕಾಗ್ರತೆ. ಒಮ್ಮೆ ನಮ್ಮ ಏಕಾಗ್ರತೆ ಭಂಗವಾದರೆ ಅದನ್ನು ಮತ್ತೆ ಹಳೆಗೆ ತರಲು ಸಾಕಷ್ಟು ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತದೆ. ಕೇವಲ 2 ಸೆಕೆಂಡ್ ನೋಟಿಫಿಕೇಶನ್ ನೋಡಿದೆ ಎಂದು ನಾವು ಯೋಚಿಸುತ್ತೇವೆ, ಆದರೆ ಅದು ನಮ್ಮ ಇಡೀ ಫ್ಲೋ ಅನ್ನು ಹಾಳು ಮಾಡಿರುತ್ತದೆ. ನೀವು ಒಂದು ಸುಂದರವಾದ ಲೆಗೋ ಮನೆಯನ್ನು ಅತ್ಯಂತ ಏಕಾಗ್ರತೆಯಿಂದ ಕಟ್ಟುತ್ತಿದ್ದೀರಾ ಎಂದು ಕಲ್ಪಿಸಿಕೊಳ್ಳಿ. ಯಾರಾದರೂ ಪ್ರತಿ 2 ನಿಮಿಷಕ್ಕೆ ನಿಮ್ಮನ್ನು ಕರೆದು ಮಾತನಾಡಿಸಿದರೆ ಆ ಮನೆ ಕಟ್ಟಲು ಎಷ್ಟು ಸಮಯ ಬೇಕಾಗಬಹುದು? ನಮ್ಮ ದಿನನಿತ್ಯದ ಕೆಲಸಗಳು ಹೀಗೆಯೇ ಸಾಗುತ್ತಿವೆ. ನಮ್ಮ ಫೋನ್ ನಮಗೆ ದಿನವಿಡೀ ನನ್ನ ಕಡೆಗೆ ಒಮ್ಮೆ ನೋಡು ಎಂದು ಕರೆಯುತ್ತಲೇ ಇರುತ್ತದೆ. ನಾವು ನಮ್ಮ ಮೆದುಳಿಗೆ ಪ್ರತಿ ಧ್ವನಿಗೂ ತಕ್ಷಣ ಸ್ಪಂದಿಸುವುದನ್ನು ರೂಢಿ ಮಾಡಿಸಿಬಿಟ್ಟಿದ್ದೇವೆ. ಫೋನ್ ಸೈಲೆಂಟ್ ಆಗಿದ್ದರೂ ನಾವೇ ಎದ್ದು ನೋಡುವುದು ಇದೇ ಕಾರಣಕ್ಕೆ. ಎಸಿಂಕ್ರೋನಸ್ ಲೈಫ್ ಸ್ಟೈಲ್ ಎಂದರೆ ಪ್ರತಿಯೊಂದು ಸಂದೇಶಕ್ಕೂ ಅದೇ ಸೆಕೆಂಡ್ನಲ್ಲಿ ಉತ್ತರಿಸುವ ಅಗತ್ಯವಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ನಿಮ್ಮ ಮನೆಯ ಡೋರ್ ಬೆಲ್ ಪ್ರತಿ 5 ನಿಮಿಷಕ್ಕೆ ಬಾರಿಸುತ್ತಿದ್ದರೆ ನೀವು ನಿಮ್ಮ ಕೆಲಸ ಮಾಡಲು ಸಾಧ್ಯವೇ? ಮೊದಲು ನಿಮ್ಮ ಪ್ರಮುಖ ಕೆಲಸವನ್ನು ಮುಗಿಸಿ ನಂತರ ಬಾಗಿಲು ತೆರೆಯಿರಿ. ಫೋನ್ ಕೂಡ ಇಂತಹದ್ದೇ ಒಂದು ಡೋರ್ ಬೆಲ್. ಮೆದುಳಿಗೆ ಯಾವುದೇ ಕೆಲಸದ ಆಳಕ್ಕೆ ಇಳಿಯಲು ಕೊಂಚ ಸಮಯ ಬೇಕಾಗುತ್ತದೆ. ಆದರೆ ನಡುವೆ ಬರುವ ಸಣ್ಣ ನೋಟಿಫಿಕೇಶನ್ ಆ ಇಡೀ ಪ್ರಯತ್ನವನ್ನು ಹಾಳು ಮಾಡುತ್ತದೆ. ಚಿಕ್ಕ ಮಗುವೊಂದು ಚಿತ್ರಕ್ಕೆ ಬಣ್ಣ ಹಚ್ಚುವಾಗ ಪ್ರತಿ 30 ಸೆಕೆಂಡಿಗೆ ಬಣ್ಣದ ಪೆನ್ಸಿಲ್ ಬದಲಾಯಿಸುತ್ತಿದ್ದರೆ ಚಿತ್ರ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಹಾಗೆಯೇ ನಮ್ಮ ಆಲೋಚನೆಗಳಿಗೂ ಸಹ ಅಡೆತಡೆಗಳು ಇಷ್ಟವಾಗುವುದಿಲ್ಲ. ನಮ್ಮ ಫೋನ್ನಲ್ಲಿರುವ 100 ಆಪ್ಗಳು ನಮ್ಮ ಗಮನ ಸೆಳೆಯಲು ಹವಣಿಸುತ್ತಿರುತ್ತವೆ. ನಾವೇ ನಿರ್ಧರಿಸಬೇಕು ನಮ್ಮ ಗಮನ ನಮ್ಮ ನಿಯಂತ್ರಣದಲ್ಲಿದೆಯೇ ಅಥವಾ ಮೊಬೈಲ್ ನಿಯಂತ್ರಣದಲ್ಲಿದೆಯೇ ಎಂದು. ದಿನದಲ್ಲಿ ಕೇವಲ 3 ಅಥವಾ 4 ಬಾರಿ ಮಾತ್ರ ಸಂದೇಶಗಳನ್ನು ಪರಿಶೀಲಿಸಲು ಒಂದು ಸಮಯವನ್ನು ನಿಗದಿಪಡಿಸಿಕೊಳ್ಳಿ. ಮಧ್ಯದ ಸಮಯದಲ್ಲಿ ಫೋನ್ ಕೇವಲ ತುರ್ತು ಕರೆಗಳಿಗೆ ಮಾತ್ರ ಇರಲಿ. ಇದರಿಂದ ನಿಮಗೆ ಕೆಲಸ ಮಾಡಲು ಸುದೀರ್ಘವಾದ ಸಮಯ ಸಿಗುತ್ತದೆ. ಪ್ರತಿಯೊಂದು ಸಂದೇಶವೂ ತುರ್ತು ಸಂದೇಶವಾಗಿರುವುದಿಲ್ಲ.
ಜನರು ನಮ್ಮ ಪ್ರತಿಕ್ರಿಯೆಗಾಗಿ ಕೊಂಚ ಕಾಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಇದು ಯಾರಿಗೂ ಅಪಮಾನ ಮಾಡುವುದಲ್ಲ, ಬದಲಿಗೆ ನಮ್ಮ ಏಕಾಗ್ರತೆಗೆ ನಾವು ನೀಡುವ ಗೌರವ. ನಾವು ಪ್ರತಿ ಸಂದೇಶಕ್ಕೂ ಬೇರೆ ಬೇರೆ ಸಮಯದಲ್ಲಿ ಉತ್ತರಿಸುವಾಗ ನಮ್ಮ ಮೆದುಳು ಪದೇ ಪದೇ ತನ್ನ ದಾರಿಯನ್ನು ಬದಲಾಯಿಸಬೇಕಾಗುತ್ತದೆ. ಅದರ ಬದಲು ಎಲ್ಲಾ ಸಂದೇಶಗಳಿಗೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಉತ್ತರಿಸುವುದನ್ನು ಬ್ಯಾಚಿಂಗ್ ಎನ್ನುತ್ತಾರೆ. ರೈತ ಇಡೀ ದಿನ ಒಂದೊಂದೇ ಗಿಡಕ್ಕೆ ನೀರು ಹಾಯಿಸಲು ಹೋಗುವುದಿಲ್ಲ, ಬದಲಿಗೆ ಒಮ್ಮೆಗೆ ಇಡೀ ಹೊಲಕ್ಕೆ ನೀರು ಹಾಯಿಸುತ್ತಾನೆ. ಇದೇ ನಿಯಮ ನಮ್ಮ ಸಂದೇಶಗಳಿಗೂ ಅನ್ವಯಿಸುತ್ತದೆ. ನೋಟಿಫಿಕೇಷನ್ನ ಸಣ್ಣ ಧ್ವನಿಯೂ ಸಹ ನಮ್ಮ ದೊಡ್ಡ ಆಲೋಚನೆಗಳನ್ನು ಒಡೆದು ಹಾಕಬಲ್ಲದು. ಕೊನೆಯದಾಗಿ ಒಂದು ಚಿಂತನೆ: ಗಡಿಯಾರದ ಮುಳ್ಳುಗಳು ಎಲ್ಲರಿಗೂ ಒಂದೇ ವೇಗದಲ್ಲಿ ಓಡುತ್ತವೆ, ಆದರೆ ಆ ಸಮಯದ ನಿಜವಾದ ಮೌಲ್ಯವನ್ನು ನಿರ್ಧರಿಸುವುದು ನಮ್ಮ ಮೆದುಳಿನ ಶಕ್ತಿ ಮಾತ್ರ. ಸಮಯವನ್ನು ಹಿಡಿಯಲು ಹೋಗಬೇಡಿ, ನಿಮ್ಮ ಶಕ್ತಿಯನ್ನು ಗೌರವಿಸಿ. ನಿಮ್ಮ ದಿನನಿತ್ಯದ ಪರಿಸರವನ್ನು ಹಸನುಗೊಳಿಸಿ, ಅನಗತ್ಯ ಜವಾಬ್ದಾರಿಗಳ ಭಾರವನ್ನು ಇಂದೇ ಇಳಿಸಿಬಿಡಿ. ಶಕ್ತಿ ಮತ್ತು ಸಮಯ ಜೊತೆಯಾಗಿ ಸಾಗಿದಾಗ ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಆಡಿಯೋ ಇನ್ಸೈಟ್ಸ್ನ ಇವತ್ತಿನ ಈ ಚಿಂತನೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನಿಮ್ಮ ದಿನದ ಯಾವ ಅವಧಿಯಲ್ಲಿ ನಿಮ್ಮ ಮೆದುಳು ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಶಕ್ತಿಯ ನಕ್ಷೆಯನ್ನು ನಾವು ತಿಳಿಯೋಣ.